ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧರ್ಮ ಸಂಘ ತ್ರಿರತ್ನಗಳಿಗೆ ನಮಿಸುತ್ತ, ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಗಳಿಗೆ ನಮಿಸುತ್ತ, ಎಲ್ಲ ಧರ್ಮ ಬಂಧುಗಳಿಗೆ ಬೆಸ್ಟ್ ಸಂಸ್ಥೆಯ ಪರವಾಗಿ ಈ ಧರ್ಮ ಪ್ರವಚನಕ್ಕೆ, ಧರ್ಮದ ಕೆಲಸಕ್ಕೆ ಸ್ವಾಗತವನ್ನು ಕೋರ್ತಾ ಈ ಧರ್ಮ ಪ್ರವಚನವನ್ನು ನಾನು ಶುರು ಮಾಡ್ತೇನೆ. ರಥವಿನೀತ ಸುತ್ತ ಮಧ್ಯಮ ನಿಕಾಯದ 1ನೇ ವಾಲ್ಯೂಮ್ 24ನೇ ಸುತ್ತ. ಹಾಗೆ ಇದು ಸೆಪರೇಟಾಗಿ ವಿಶುದ್ಧಿ ಮಗ್ಗ ಅಂತ ಅಂದ್ಬಿಟ್ಟು ಕೂಡ ಒಂದು ಪುಸ್ತಕ ಇದೆ. ಈ ವಿಶುದ್ಧಿ ಮಗ್ಗವನ್ನು ಬುದ್ಧರ ನಂತರ ಅಂದರೆ ಕ್ರಿಸ್ತ ಶಕ 3-4ನೇ ಶತಮಾನದಲ್ಲಿ ಆದಂಥ ಬುದ್ಧಘೋಷ ಆಚಾರ್ಯ ಅನ್ನುವಂಥದ್ದು ಒಬ್ಬರು ಮಹಾ ಅರ್ಹಂತ ಮಹಾದೇವರಿದ್ದರು. ಅವರು ಇವುಗಳನ್ನು ಭಗವಂತರು ಹೇಳಿರ್ತಕ್ಕಂತಹ ರಥವಿನೀತ ಸುತ್ತದ ಒಂದು ಸಾರಾಂಶವನ್ನು ತೆಗೆದುಕೊಂಡು ತುಂಬ ವಿಸ್ತೃತವಾಗಿ ಒಂದು ವಿಶುದ್ಧಿ ಮಗ್ಗ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ರು. ಅದು ತುಂಬ ಆಳವಾಗಿದೆ ಸಬ್ಜೆಕ್ಟು. ಭಗವಂತನ ಧ್ಯಾನ ಪದ್ಧತಿಗಳು 40 ಧ್ಯಾನ ಪದ್ಧತಿಗಳಿಂದವಲ್ಲ, ಅವುಗಳನ್ನು ಯಾವ ಥರ ಬೆಳೆಸಬೇಕು ಅಂತಕ್ಕಂಥದ್ರ ಬಗ್ಗೆ ಡೀಟೇಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ವಿಶುದ್ಧಿ ಮಗ್ಗವನ್ನು ಓದಿ. ನಾನು ಆ ಮಗ್ಗದ ಒಂದು ಸಾರಾಂಶವನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಭಗವಂತರು ಒಂದ್ಸಲ ಶ್ರಾವಸ್ತಿಯಲ್ಲಿ ತಂಗಿದ್ರು. ಅದಕ್ಕೂ ಮುಂಚೆ ಇದು ಅವರು ರಾಜಗೃಹದ ವೇಳವನದಲ್ಲಿ ತಂಗಿದ್ದಾಗ ಮಂಥಾನಿ ಪುತ್ತ ಅಂತಕ್ಕಂಥ ಒಬ್ಬರು ಮಹಾದೇವರಿದ್ದರು. ಅಂದರೆ ಮಂಥಾನಿ ಅಂತಕ್ಕಂಥವರು ಕೂಡ ಭಿಕ್ಕುವಾಗಿ ಅರ್ಹತರಾಗಿದ್ದರು. ಅವರ ಪುತ್ರ ಮಂಥಾನಿ ಪುತ್ರ ಪುಣ್ಯ ಅಂತ, ಅವರ ಹೆಸರು ಪುಣ್ಯ ಅಂತ, ಅವರು ಕೂಡ ಅರ್ಹಂತ ಬಂದಿದ್ದರು. ಅವರು ಕೂಡ ವೇಳವನದಲ್ಲಿದ್ದರು. ಅಲ್ಲಿ ಭಿಕ್ಕುಗಳು ಭಗವಂತರಿಗೆ ಬಂದು ಕೇಳ್ತಾರೆ, ಭಗವಾನ್ರೆ, ಈ ಸ್ವದೇಶದಲ್ಲಿ ಭಿಕ್ಷುಗಳಿಂದ, ಸಹಸನ್ಯಾಸಿಗಳಿಂದ ಈ ರೀತಿ ಗೌರವಿಸಲ್ಪಡುವ ಭಿಕ್ಷು ನಮ್ಮ ದೇಶದಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾರೆ. ಅಂದರೆ ಯಾವ ಥರ ಭಿಕ್ಷು? ಅಲ್ಪ ಆಸೆಯುಳ್ಳವನಾಗಿ, ಅಲ್ಪ ಆಸೆಯ ಬಗ್ಗೆ ಹೇಳುವವನಾಗಿ, ಕೇವಲ ಅವನಷ್ಟೇ ಇರ್ತಕ್ಕಂಥದ್ದಲ್ಲ, ಅವನು ಅದನ್ನು ಬೇರೆಯವ್ರಿಗೂ ಕೂಡ ಪ್ರವಚನ ಮಾಡ್ತಕ್ಕಂಥವನು. ಅವನ ಏಕಾಂತವಾಸಿಯಾಗಿದ್ದು ಅವನು ಏಕಾಂತವಾಸವನ್ನು ಬೇರೆಯವರಿಗೆ ಹೇಳ್ತಕ್ಕಂತಹ, ಇದು ಒಂದಷ್ಟು ಶೀಲಗಳನ್ನು ಫಾಲೋ ಮಾಡೋವನಾಗಿ ಮತ್ತು ಶೀಲಗಳ ಬಗ್ಗೆ ಹೇಳೋನಾಗಿ, ಈ ಥರ ಒಂದು 7 ಇದು ಬರ್ತವೆ, ಗುಣಗಳು ಬರ್ತವೆ. ಈ ಥರ ಗುಣ ಇರ್ತಕ್ಕಂತಹ ಯಾರಾದರೂ ಭಿಕ್ಷು ನಮ್ಮ ಈ ವೇಳವನದಲ್ಲಿ ಇದ್ದಾರಾ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಭಗವಾನ್ ಬುದ್ಧರು ಮಂಥಾನಿ ಪುತ್ತ ಅಂತಕ್ಕಂತಹ, ಅವರ ಮಂಥಾನಿ ಪುತ್ರ ಪುಣ್ಯ ಅಂತಕ್ಕಂತಹ ಭಿಕ್ಕು ಇದ್ದಾರೆ ಅಂತಂದ್ಬಿಟ್ಟು ಹೇಳಿರ್ತಾರೆ. ಹಾಗೆ ಈ ಶೀಲಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಅದನ್ನು ಕೇಳಿ ಭಿಕ್ಕುಗಳು ತುಂಬ ಖುಷಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಾರಿಪುತ್ತ ಬಂತೇಜಿನೂ ಕೂಡ ಅಲ್ಲಿರ್ತಾರೆ. ಸಾರಿಪುತ್ತ ಬಂತೇಜಿ ಈ ವಿಚಾರವನ್ನು ಕೇಳಿ ಅವರಿಗೆ ಮನಸ್ಸಿನಲ್ಲಿ ಬರ್ತದೆ, ಒಮ್ಮೆ ನಾನು ಮಂಥಾನಿ ಪುತ್ರ ಈ ಪುಣ್ಯ ಅವರನ್ನು ಭೇಟಿಯಾಗಬೇಕು, ಅವರ ಜೊತೆ ಧಮ್ಮ ಚರ್ಚೆಯನ್ನು ಮಾಡಬೇಕು ಅಂತಕ್ಕಂತಹ ಮನಸ್ಸು ಅವರಿಗೆ ಬರ್ತದೆ. ನಂತರ ಅದಾದ ನಂತರ ಅವರು ಶ್ರಾವಸ್ತಿಗೆ ಹೋಗ್ತಾರೆ ಭಗವಂತರು. ಆಗ ಪುಣ್ಯ ಮಂಥಾನಿ ಪುತ್ರರು ಒಮ್ಮೆ ಶ್ರಾವಸ್ತಿಗೆ ಹೋಗಿರ್ತಾರೆ. ಭಗವಾನ್ ಬುದ್ಧರ ಹತ್ರ ಹೋಗಿ ನಮಸ್ಕಾರ ಮಾಡಿ ಅವರಿಂದ ಧರ್ಮವನ್ನು ಕೇಳಿ ನಂತರ ಮತ್ತೆ ಒಂದು ಪ್ರಶಾಂತವಾದ ಏಕಾಂತ ಸ್ಥಳಕ್ಕೆ, ಅಂದರೆ ಕಾಡಿಗೆ ಹೋಗಿ ಧ್ಯಾನಕ್ಕೆ ಹೋಗ್ತಾ ಇರ್ತಾರೆ. ಆಗ ಭಿಕ್ಕುಗಳು ಬಂದು ಹೇಳ್ತಾರೆ, ಹೀಗೆ ಮಂಥಾನಿ ಪುತ್ರರು ಬಂದಿದ್ರು ಅಂತ ಅಂದ್ಬಿಟ್ಟು. ಯಾರಿಗೆ? ಸಾರಿಪುತ್ತ ಬಂತೇಜಿ ಅವರಿಗೆ. ಸಾರಿಪುತ್ತ ಬಂತೇಜಿ ಅಂದರೆ ಗೊತ್ತಲ್ವಾ? ಕೆಲವರು ಹೊಸ ಅಂಕಗಳಿದ್ದಾರೆ. ಸಾರಿಪುತ್ತ ಬಂತೇಜಿ ಅಂತಂದರೆ ಭಗವಾನ್ ಬುದ್ಧರ ಅಗ್ರಗಣ್ಯ ಶಿಷ್ಯರು. ಸಾರಿಪುತ್ತ ಮತ್ತು ಮೊಗ್ಗಲಾನ ಅಂತ ಅಂದ್ಬಿಟ್ಟು 2 ಶಿಷ್ಯರು ಇರ್ತಾರೆ. ಅವರು ತುಂಬ ಅಗ್ರಗಣ್ಯ ಶಿಷ್ಯರು ಎಲ್ಲರಿಗಿಂತ. 40 ಜನ ಭಿಕ್ಕುಗಳಿಗೆ ಭಗವಾನ್ ಬುದ್ಧರು ಅಗ್ರಗಣ್ಯರು ಅಂತ ಅಂದ್ಬಿಟ್ಟು ಏತದಗ್ಗ ಇಂಥದ್ರಲ್ಲಿ ಇವರು ಶ್ರೇಷ್ಠ ಅಂತಕ್ಕಂತಹ ಬಿರುದುಗಳನ್ನು ಕೊಟ್ಟಿದ್ರು. ಅದರಲ್ಲಿ ಸಾರಿಪುತ್ತ ಬಂತೇಜಿಯವರು ಪ್ರಜ್ಞೆಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠ. ಹಾಗೆ ಮೊಗ್ಗಲಾನ ಬಂತೇಜಿಯವರು ವೃದ್ಧಿ ಶಕ್ತಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠ. ಓಕೆ, ಇವರಿಬ್ಬರ ಬಗ್ಗೆ ಪ್ರತಿ ಇದರಲ್ಲೂ ಕೂಡ ಉಲ್ಲೇಖಗಳು ಬರ್ತಾನೆ ಇರ್ತವೆ. ಎಷ್ಟೊಂದು ಭಗವಾನ್ ಬುದ್ಧರು ಹೇಳಿದ್ದು 82 ಧಮ್ಮಕಂದಗಳು, ಅಂದರೆ 82,000 ಧಮ್ಮಕಂದಗಳನ್ನು ಭಗವಾನ್ ಬುದ್ಧರು ಹೇಳಿದರು. ಇನ್ನೂ 2,000 ಧಮ್ಮಕಂದಗಳಿದಾವಲ್ಲ, ಅವುಗಳನ್ನು ಹೇಳಿದ್ದು
ಈ ಭಿಕ್ಕುಗಳು ಅಂದರೆ ರಹತ ಭಿಕ್ಕುಗಳು, ಸಾರಿಪುತ್ತರು, ಮೊಗ್ಗಲಾನರು, ಅನಿರುದ್ಧ ಮಂತೇಜಿಯವರು, ಖೇಮಾತೇರಿ, ಉಪ್ಪಲವಣ್ಣ, ಈ ಥರದವರು ಹೇಳಿರ್ತಕ್ಕಂಥದ್ದು ಅದನ್ನು ಭಗವಾನ್ ಬುದ್ಧರು ಅನುಮೋದನೆ ಮಾಡ್ತಾರೆ. ಹಾಗಾಗಿ ಇವೆಲ್ಲವೂ ಕೂಡ ಬುದ್ಧರ ಬೋಧನೆಗಳಾಗ್ತವೆ. ಒಟ್ಟು 84,000 ಬುದ್ಧರ ಬೋಧನೆಗಳಿದ್ದಾವೆ. ಅದರಲ್ಲಿ 82,000 ಭಗವಾನ್ ಬುದ್ಧರ ಮುಖದಿಂದ ಬಾಯಿಂದ ಬಂದಂತಹದ್ದು, ಇನ್ನೂ 2,000 ಬೋಧನೆಗಳನ್ನ ಭಗವಾನ್ ಬುದ್ಧರು ಅನುಮೋದಿಸಿದ್ದು, ಇವರು ಹೇಳಿರ್ತಕ್ಕಂಥದ್ದು ಸರಿ ಅಂತ ಅಂದ್ಬಿಟ್ಟು ಅದು ಕೂಡ ಭಗವಾನ್ ಬುದ್ಧರ ಬೋಧನೆಗಳಾಗಿ ನಾವು ತೆಗೆದುಕೊಳ್ತೇವೆ. ಸೊ ಸಾರಿಪುತ್ತ ಮಂತೇಜಿಯವರು ಪ್ರಜ್ಞೆಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಂಥವ್ರು. ಓಕೆ, ಅವರಿಗೆ ಬುಕ್ಕುಗಳು ಹೇಳ್ತಾರೆ, ಹೀಗೆ ಮಂಥಾನಿ ಪುತ್ತ ಮಂತೇಜಿಯವರು ಬಂದಿದ್ರು ಅಂತ ಹೇಳ್ತಾರೆ. ಆಗ ಇವರಿಗೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಆಸೆ ಇರುತ್ತೆ. ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ ಅವರಿದ್ದಲ್ಲಿಗೆ, ಕಾಡಿಗೆ ಹೋಗಿರ್ತಾರೆ ಧ್ಯಾನಕ್ಕೆ. ಆಗ ಕಾಡಿಗೆ ಹುಡ್ಕೊಂಡು ಹೋಗಿ ಅವ್ರಿಗೆ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಇವರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಿಲ್ಲ, ಕುಶಲೋಪರಿಯನ್ನು ವಿಚಾರ ಮಾಡಿ ನಂತರ ಅವರಿಗೆ ಕೇಳ್ತಾರೆ. ಬಿಕ್ಕು ಅಂತಂದರೆ ಸಹ ಬಿಕ್ಕುಗಳಿಗೆ ಅವರು ಬಿಕ್ಕು ಅಂತ ಬಿಟ್ಟನ್ನೇ ಬೋಧನೆ ಮಾಡ್ತಾಯಿದ್ರು. ಆಯುಷ್ಮಂತ, ನೀನು ಭಗವಾನ್ ಬುದ್ಧರು ಹೇಳಿರ್ತಕ್ಕಂತಹ ಬ್ರಹ್ಮಚರ್ಯ ಜೀವನವನ್ನು ನಡೆಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹೌದು, ನಾನು ನಡೆಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಯಾರು ಹೇಳ್ತಾರೆ? ಪುಣ್ಯ ಮಂಥಾನಿ ಬುದ್ಧ ಮಂತೇಜಿಯವರು ಹೇಳ್ತಾರೆ. ಹಾಗಾದರೆ ಭಗವಾನ್ ಬುದ್ಧರು ಹೇಳಿರ್ತಕ್ಕಂತಹ ಧಮ್ಮದ ಸಾರಾಂಶ ಏನಿದೆಯಲ್ಲ, ಅದು ಶೀಲ ವಿಶುದ್ಧಿಗಾಗಿಯೇ ಅಂತ ಕೂಡ ಕೇಳ್ತಾರೆ. ಇದು 7 ಹಂತಗಳಿದೆ. 7 ಹಂತಗಳನ್ನು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಹೇಳ್ತೀನಿ, ಅದಾದಮೇಲೆ ಅದರ ಸ್ವಲ್ಪ ಡೀಟೇಲಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದು, ಭಗವಾನ್ ಬುದ್ಧರು ಹೇಳಿರ್ತಕ್ಕಂಥದ್ದು ಶೀಲ ವಿಶುದ್ಧಿಯೇ ಗುರಿಯೇ. ನಮ್ಮ ಅಲ್ಟಿಮೇಟ್ ಏಮ್ ಏನು? ಭಗವಾನ್ ಬುದ್ಧರು ಹೇಳಿರ್ತಕ್ಕಂತಹ ಧಮ್ಮದ ಗುರಿ ಏನು? ಅದು ಶೀಲ ವಿಶುದ್ಧಿಯೇ ಅಂತ ಕೇಳ್ತಾರೆ. ಆಗ ಅದಲ್ಲ ಅಂತ ಹೇಳ್ತಾರೆ ಯಾರು? ಮಂಥಾನಿ ಬುದ್ಧ. ಹಾಗಾದರೆ ಅದು ಚಿತ್ತ ವಿಶುದ್ಧಿಯೇ ಅಂತ ಹೇಳ್ತಾರೆ. ಚಿತ್ತ ಅಂದರೆ ಮನಸ್ಸು, ಮನಸ್ಸಿನ ವಿಶುದ್ಧಿಯೇ? ಅದು ಕೂಡ ಅಲ್ಲ ಅಂತ ಹೇಳ್ತಾರೆ. ದಿಟ್ಟಿ ವಿಶುದ್ಧಿಯೇ ಅಂದರೆ ದೃಷ್ಟಿಕೋನಗಳ ಶುದ್ಧೀಕರಣವೇ ಅಂತ ಹೇಳ್ತಾರೆ. ಅದು ಕೂಡ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಕಂಕಾತರಣ ವಿಶುದ್ಧಿಯೇ? ಕಂಕ ವಿತರಣ ವಿಶುದ್ಧಿ ಅಂದರೆ ಸಂಶಯಗಳನ್ನು ದಾಟ್ತಕ್ಕಂತಹ ದಯೆ ಅಂತ ಹೇಳ್ತಾರೆ. ಅದು ಕೂಡ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಮಗ್ಗ ಅಮಗ್ಗ ಅಂದರೆ ಮಾರ್ಗ ಮತ್ತು ಮಾರ್ಗದ ದರ್ಶನದ ವಿಶುದ್ಧಿಯೇ ಅಂತ ಹೇಳ್ತಾರೆ. ಅದು ಕೂಡ ಅಲ್ಲ ಅಂತ ಹೇಳ್ತಾರೆ. ಪಟಪದ ಮಗ್ಗ ಜ್ಞಾನ ದರ್ಶನ ವಿಶುದ್ಧಿಯೇ? ಆರನೇದು ಅದು ಕೂಡ ಅಲ್ಲ ಅಂತ ಹೇಳ್ತಾರೆ. ಹಾಗೆ 7ನೇದು ಜ್ಞಾನ ದರ್ಶನ ವಿಶುದ್ಧಿಯೇ ಅಂತ ಕೇಳ್ತಾರೆ. ಆಗ ಅದು ಕೂಡ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಮತ್ತೆ ಸಾರಿಪುತ್ತ ಮಂತೇಜಿಯವರು ಮತ್ತೆ ಕೇಳ್ತಾರೆ, ಆಯುಷ್ಮಂತರೇ, ನಾನು ನಿಮಗೆ ಭಗವಾನ್ ಬುದ್ಧರ ಧಮ್ಮದ ಗುರಿ ಏನು ಅಂತ ಅಂದ್ಬಿಟ್ಟು ಕೇಳಿದೆ. ಅದರಲ್ಲಿ ಶೀಲದ ಶುದ್ಧಿಗಾಗಿಯೇ ಅಂತ ಅಂದ್ಬಿಟ್ಟು ಕೇಳಿದೆ, ನೀವು ಇಲ್ಲ ಅಂತ ಅಂದ್ರಿ. ಹಾಗೆ ಚಿತ್ತದ ವಿಶುದ್ಧಿ ಅಂತ ಅಂದ್ಬಿಟ್ಟು ಕೇಳಿದೆ, ನೀವು ಇಲ್ಲ ಅಂದ್ರಿ. ದೃಷ್ಟಿಯ ವಿಶುದ್ಧಿ ಅಂತ ಅಂದ್ಬಿಟ್ಟು ಕೇಳಿದೆ, ಅದು ಕೂಡ ಇಲ್ಲ ಅಂದ್ರಿ. ಹಾಗೆ ಕಂಕಾತರಣ ವಿಶುದ್ಧಿ ಅಂತ ಅಂದ್ಬಿಟ್ಟು ಕೇಳಿದೆ, ಅದು ಕೂಡ ಇಲ್ಲ ಅಂತ ಅಂದ್ರಿ. ಮಗ್ಗ ಮಗ್ಗ ವಿಶುದ್ಧಿ ಅಂತ ಕೇಳಿದೆ, ಅದು ಇಲ್ಲ ಅಂತ ಹೇಳಿದ್ರಿ. ಹಾಗೆ ಪಟಿಪದ ಜ್ಞಾನ ದರ್ಶನ ವಿಶುದ್ಧಿ ಅಂತ ಕೇಳಿದೆ, ಅದು ಕೂಡ ಇಲ್ಲ ಅಂದ್ರಿ. ಹಾಗೆ ಕೊನೆಯದಾಗಿ ಜ್ಞಾನ ದರ್ಶನ ವಿಶುದ್ಧಿ ಅಂತ ಕೇಳಿದೆ, ಅದು ಕೂಡ ಇಲ್ಲ ಅಂತ ಹೇಳಿದ್ರಿ. ಹಾಗಾದರೆ ಇವೆಲ್ಲ ಏನು? ಈ ಭಗವಾನ್ ಬುದ್ಧರ ಹೇಳಿರ್ತಕ್ಕಂಥ ಈ 7 ಹಂತಗಳು ಏನು, ಮತ್ತೆ ಅವರ ಗುರಿ ಏನು, ಧಮ್ಮದ ಉದ್ದೇಶ ಏನು ಹಾಗಾದರೆ ಅಂತ ಕೇಳ್ತಾರೆ. ಆಗ ಮಂಥಾನಿ ಪುತ್ತ ಮಂತೇಜಿಯವರು ಹೇಳ್ತಾರೆ, ಭಗವಾನ್ ಬುದ್ಧರ ಧಮ್ಮದ ಉದ್ದೇಶ ಎಲ್ಲ ಕ್ಲೇಶಗಳಿಂದ ಮುಕ್ತಿ, ಅದು ನಿಬ್ಬಾಣ. ಎಲ್ಲ ದುಃಖಗಳಿಂದ ಮುಕ್ತಿಯನ್ನು ಹೊಂದತಕ್ಕಂಥದ್ದು ಭಗವಾನ್ ಬುದ್ಧರ ಧಮ್ಮದ ಉದ್ದೇಶ. ನಾವು ಎಲ್ಲ ದುಃಖಗಳಿಂದ ಮುಕ್ತರಾಗೋದು ಅಲ್ಟಿಮೇಟ್. ಓಕೆ, ನಿಬ್ಬಾಣವೇ ಅದರ ಗುರಿ. ಹಾಗಾದರೆ ಇವೆಲ್ಲ ಏನು ಅಂತ ಕೇಳ್ತಾರೆ. ಇವೆಲ್ಲ ಈ ಶೀಲ ವಿಶುದ್ಧಿ, ಚಿತ್ತ ವಿಶುದ್ಧಿ, 7 ಹಂತಗಳು ಬಂದ್ವಲ್ಲ, ಇವೆಲ್ಲವೂ ಕೂಡ ಅದಕ್ಕೆ ಕೊಂಡೊಯ್ತಕ್ಕಂತಹ ಮಾರ್ಗಗಳು ಅಂತ ಹೇಳ್ತಾರೆ. ಹಾಗಾದರೆ ಆ ಮಾರ್ಗಗಳನ್ನು ನೀವು ಸ್ವಲ್ಪ ವಿಸ್ತೃತವಾಗಿ ನನಗೆ ಹೇಳಿ. ಆಗ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಉದಾಹರಣೆಯನ್ನು ಕೊಟ್ಟು ಇದನ್ನು ಹೇಳ್ತಾರೆ. ಈಗ ಕೋಸಲದ ರಾಜ ಯಾರು? ಬಸೆ ನದಿ. ಕೋಸಲ ರಾಜ ಆವತ್ತಿನ ದಿನದಲ್ಲಿ ಅದು ಶ್ರಾವಸ್ತಿ ಕೋಸಲ ರಾಜ್ಯದಲ್ಲಿತ್ತು.
ಪಸೆ ನದಿ ಒಂದು ವೇಳೆ ಅವನು ಬೇರೆ ಊರಿಗೆ ಸಾಕೇತ ಅಂತಕ್ಕಂತಹ ಊರಿಗೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ತಾನೆ? ಅವತ್ತಿನ ಕಾಲದಲ್ಲಿ ಏನಿತ್ತು? ಕುದುರೆಗಳಿದ್ವು, ರಥ ಇತ್ತು, ರಥಗಳಲ್ಲಿ ಹೋಗ್ತಾ ಇದ್ದ. ಸುಮಾರು ಸಾವಸ್ತಿಯಿಂದ ಸಾಕೇತಕ್ಕೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ 500 600 ಕಿಲೋಮೀಟರ್. ಸಾಕೇತ ಅಂತಂದ್ರೆ ಇವತ್ತಿನ ಹೆಚ್ಚು ಪಾಕಿಸ್ತಾನ ಹತ್ರ ಎಲ್ಲ ಬರುತ್ತೆ, ಕಾಶ್ಮೀರಿಂದ ಆಚೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಜಂಕ್ಷನ್ ಎಲ್ಲ ಬರುತ್ತೆ. ಅಲ್ಲಿ ಹೋಗ್ಬೇಕು ಅಂತಂದ್ರೆ 500 600 ಕಿಲೋಮೀಟರ್ ಆಗ್ತಾ ಇತ್ತು. ಹೇಗೆ ಹೋಗ್ತಾ ಇದ್ದ? ರಥದಲ್ಲಿ ಹೋಗ್ತಾ ಇದ್ದ. ಅವತ್ತಿನ ಕಾಲದಲ್ಲಿ ರಥಗಳು ಹೋಗ್ಬೇಕು ಅಂತಂದ್ರೆ ರಾಜ ಹೋಗ್ಬೇಕು ಅಂತ ಕರೆಕ್ಟ್ ಈ ಟೈಮ್ ತಲುಪಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಲ್ಲಿಯರಾಗಿ ಬಿಡ್ಬೇಕು. ಅಷ್ಟೇ ಅಲ್ಲ, ರಥಗಳಲ್ಲಿ ಹೋಗ್ಬೇಕು ಅಂತಂದ್ರೆ ಒಂದು ಕುದುರೆ ಒಂದು ರಥವನ್ನು ಎಷ್ಟು ದೂರ ಓಡ್ಬೋದು ಅಲ್ವಾ? ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ಮಾರ್ಗ ಮಧ್ಯದಲ್ಲಿ ಎಷ್ಟೊಂದು ಊರುಗಳು ಸಿಗುತ್ತೆ ಅಲ್ವಾ? ಶ್ರೀರಂಗಪಟ್ಟಣ ಸಿಗುತ್ತೆ, ಮಂಡ್ಯ ಸಿಗುತ್ತೆ, ಮದ್ದೂರು ಸಿಗುತ್ತೆ, ಚನ್ನಪಟ್ಟಣ ಸಿಗುತ್ತೆ, ಒಂದೊಂದಾಗಿ ಎಲ್ಲ ಊರುಗಳು ಸಿಗ್ತಾವಲ್ವಾ? ಇವತ್ತಿನ ದಿನ ಕಾರ್ ಇಲ್ಲ, ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ತೀವಿ. ಫ್ಯೂಲ್ ಮುಗಿದ್ಮೇಲೆ ಮತ್ತೆ ಅವತ್ತಿನ ಕಾಲಘಟ್ಟದಲ್ಲಿ ರಥಗಳಲ್ಲಿ ಹೋಗ್ಬೇಕಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ರಾಜನಿಗೆ ಅವ್ರಿಗೆ ಸಮಯ ವೇಸ್ಟ್ ಆಗ್ಬಾರ್ದಲ್ವಾ? ಇಲ್ಲಿಂದ ಒಂದು 20 ಕಿಲೋಮೀಟರ್ ಒಂದು ರಥ, ಅಲ್ಲಿ ರಥ ಅಲ್ಲಿ ಕುದುರೆಗಳು ಬೇರೆ ರೆಡಿಯಾಗಿರ್ತಿತ್ತು. ಆ ಕುದುರೆಗಳನ್ನ ಬದಲಾವಣೆ ಮಾಡ್ಕೊಳ್ತಿದ್ರು. ರಾಜ ಮತ್ತೆ ಒಂದು ಜರ್ನಿ ಕಂಟಿನ್ಯೂ ಆಗ್ತಾ ಇತ್ತು. ಮತ್ತೆ ಒಂದಷ್ಟು ದೂರ ಹೋದ್ಮೇಲೆ ಕುದುರೆಗಳಿಗೆ ಆಯಾಸ ಆಗ್ತಾ ಇತ್ತು. ಮತ್ತೆ ಆ ಕುದುರೆಗಳನ್ನ ಬಿಟ್ಟು ಮತ್ತೆ ನೆಕ್ಸ್ಟ್ ಬೇರೆ ಕುದುರೆಗಳನ್ನ ತಗೊಂಡು ಹೋಗ್ತಾ ಇತ್ತು. ಈ ರೀತಿ ಅವನು ಪ್ರತಿ ಒಂದು ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ಬೇರೆ ಬೇರೆ ಬದಲಾವಣೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಒಟ್ಟಿಗೆನೆ ಶ್ರಾವಸ್ತಿಯಿಂದ ಸಾಕೇತಕ್ಕೆ ಡೈರೆಕ್ಟ್ ಆಗಿ ನೇರವಾಗಿ ಜಂಪ್ ಮಾಡಕ್ ಆಗ್ತಾ ಇರಲಿಲ್ಲ ಅಲ್ವಾ? ಬೈ ರೋಡೇ ಹೋಗ್ಬೇಕಿತ್ತು. ಈಗಲೂ ಕೂಡ ಅಷ್ಟೇ, ನಾವು ಯಾವುದೇ ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಾವು ಆ ಮಾರ್ಗದಲ್ಲೇ ಹೋಗ್ಬೇಕು. ಮಾರ್ಗದಲ್ಲಿ ಬರ್ತಕ್ಕಂತಹ ಎಲ್ಲವನ್ನು ಕೂಡ ಟಚ್ ಮಾಡೇ ಹೋಗ್ಬೇಕು. ಹಾಗೇನೆ ಇವೆಲ್ಲ ಏನಿದಾವಲ್ಲ, ಈ ಶೀಲ ವಿಶುದ್ಧಿ, ಚಿತ್ತ ವಿಶುದ್ಧಿ, ಮತ್ತೆ ದಿಟ್ಟಿ ವಿಶುದ್ಧಿ, ಕಂಕಾ ವಿತರಣ ವಿಶುದ್ಧಿ, ಮಗ್ಗ ಆಮಗ್ಗ ವಿಶುದ್ಧಿ, ಪಟಿಪದ ಜ್ಞಾನದರ್ಶನ ವಿಶುದ್ಧಿ, ಜ್ಞಾನದರ್ಶನ ವಿಶುದ್ಧಿ, ಇಷ್ಟು ಕೂಡ ಇದು ನಮ್ಮ ನಿಬ್ಬಾಣಕ್ಕೆ ಹೋಗ್ಬೇಕಾದ್ರೆ ಆ ಮಾರ್ಗದಲ್ಲಿ ನಾವು ಕ್ರಮಿಸಬೇಕಾಗಿರ್ತಕ್ಕಂತಹ ಒಂದು ಪ್ರಯಾಣ. ಅದರಲ್ಲಿ ಬರ್ತಕ್ಕಂತಹ ಸ್ಟೆಪ್ಸ್. ಈಗ ಕೆಳಗಿಂದ ನಾವು ಮೇಲ್ಗಡೆಗೆ ಬಂದ್ವಿ, ಸೆಕೆಂಡ್ ಫ್ಲೋರ್ ಬಂದ್ವಿ. ಸೆಕೆಂಡ್ ಫ್ಲೋರ್ ಬರ್ಬೇಕಾದ್ರೆ ಜಂಪ್ ಮಾಡ್ಕೊಂಡ್ ಬಂದ್ವಾ? ಎಲ್ಲಾ ಸ್ಟೆಪ್ಸ್ಗಳನ್ನು ಹತ್ಕೊಂಡೆ ಒಂದಾದ್ಮೇಲೆ ಒಂದು ಹತ್ಕೊಂಡೆ ಬಂದ್ವಿ. ಹಾಗೇನೆ ಸಿಸ್ಟಮ್ಯಾಟಿಕ್ ಆಗಿ ನಾವು ಇದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಮಾತ್ರನೇ ನಮಗೆ ನಿರ್ಮಾಣ ಸಿಗ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಅದನ್ನ ಇನ್ನೂ ಸ್ವಲ್ಪ ವಿವರವಾಗಿ ಹೇಳ್ಬೋದೇ ಅಂತ ಅಂದ್ಬಿಟ್ಟು ಅವ್ರಿಗೆ ಕೇಳ್ಕೊತಾರೆ. ಆಗ ಬದ್ದೇಜಿಯವರು ಹೇಳ್ತಾರೆ, ಮೊದಲನೇದು ಶೀಲ ವಿಶುದ್ಧಿ ಅಲ್ವಾ? ಶೀಲಗಳು ಅಂತಂದ್ರೆ ಏನು? ಪಂಚಶೀಲಗಳು. ಇಷ್ಟು ದಿನ ನಾವು ಪಂಚಶೀಲಗಳು ಇಷ್ಟು ದಿನ ಅರ್ಥ ಆಗಿದೆ ಅಲ್ವಾ? ಇವತ್ತಿನ ದಿನ ಸ್ವಲ್ಪ ಡೀಪ್ ಆಗಿ ಹೋಗುತ್ತೆ. ಪಂಚಶೀಲಗಳನ್ನಷ್ಟೇ ಫಾಲೋ ಮಾಡಿದ್ರೆ ನಮಗೆ ನಿಬ್ಬಾಣದ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಪಂಚಶೀಲಗಳನ್ನ ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕು. ಅದು ನಮ್ಗೆ ಏನ್ ಮಾಡುತ್ತೆ? ಫಸ್ಟ್ ಸ್ಟೆಪ್ ಅಷ್ಟೇ ಅದು. ಪಂಚಶೀಲಗಳಲ್ಲಿ ಏನು? ಪ್ರಾಣ ಹತ್ಯೆ ಮಾಡೋದಿಲ್ಲ, ಪ್ರಾಣಗಳನ್ನು ಉಳಿಸ್ತೇನೆ, ನಂದಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನು ಮುಟ್ಟೋದಿಲ್ಲ, ಅದ್ರ ಬದಲು ದಾನ ಕೊಡ್ತೇನೆ, ವ್ಯಭಿಚಾರ ಮಾಡೋದಿಲ್ಲ, ಅದ್ರ ಬದಲು ಕೌಟುಂಬಿಕ ನೈತಿಕ ಜೀವನವನ್ನು ನಾನು ನಡೆಸ್ತೇನೆ. ಹಾಗೇನೆ ಸುಳ್ಳನ್ನ ಹೇಳೋದಿಲ್ಲ, ಚಾಡಿ ಹೇಳೋದಿಲ್ಲ, ದ್ವೇಷವನ್ನ ಕೆಟ್ಟ ಪದಗಳನ್ನು ಮಾತಾಡೋದಿಲ್ಲ, ಕಾಡು ಹೊಟ್ಟೆ ಮಾಡೋದಿಲ್ಲ, ಅದ್ರ ಬದಲು ಸತ್ಯವನ್ನೇ ಮಾತಾಡ್ತೇನೆ. ಮತ್ತೆ ನಮ್ಮ ಮನಸ್ಸನ್ನು ಹಾಳು ಮಾಡ್ತಕ್ಕಂತಹ ಪದಾರ್ಥಗಳ ಸೇವನೆಯನ್ನು ನಾನು ಮಾಡೋದಿಲ್ಲ, ಅದ್ರ ಬದಲು ಮನಸ್ಸನ್ನು ಬೆಳೆಸ್ತಕ್ಕಂತಹ ನಮ್ಮ ದೇಹವನ್ನ ಮತ್ತು ಮನಸ್ಸನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂತಹ ಆಹಾರ ಸೇವನೆಯನ್ನು ಮಾಡ್ತೇನೆ. ಇದು ಪಂಚಶೀಲ. ಇವುಗಳನ್ನ ಫಾಲೋ ಮಾಡಿದ್ರೆ ನಮ್ಮ ಮನಸ್ಸು ಪ್ರಶಾಂತ ಆಗುತ್ತೆ, ನಮ್ಮ ಗಮನಕ್ಕೆ ಬರ್ತದೆ. ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಇಷ್ಟನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಅದ್ರ ನೆಕ್ಸ್ಟ್ ಸ್ಟೆಪ್, ಅದರಲ್ಲಿ ಶೀಲಗಳಲ್ಲಿ ಬೇರೆ ಬೇರೆ ಶೀಲಗಳು ಬರ್ತದೆ. ನೆಕ್ಸ್ಟ್ ಪಾತಿಮುಖ ಶೀಲ ಅಂತ ಬರ್ತದೆ. ಪಾತಿಮುಖ ಶೀಲಗಳು ಅಂತಂದ್ರೆ ಬಿಕ್ಕುಗಳಿಗೆ 227 ಶೀಲಗಳಿದ್ದಾವೆ. 227 ಶೀಲಗಳನ್ನ ಫಾಲೋ ಮಾಡೋದು. ಅದೇ ರೀತಿ ಬಿಕ್ಕುಣಿಯರು 310 ಶೀಲಗಳನ್ನ ಫಾಲೋ ಮಾಡೋದು. ಹಾಗೇನೆ ಪಚ್ಚಯ ಶೀಲಗಳು ಅಂತ ಬರ್ತದೆ. ಪಚ್ಚಯ ಅಂತಂದ್ರೆ ಏನು?
ಕಾರಣ. ಪಚ್ಚಯ ಅಂದ್ರೆ ಕಾರಣ. ಕಾರಣಗಳನ್ನ ತಿಳಿದುಕೊಂಡು ನಾವು ಆ ಶೀಲವನ್ನು ಆಚರಣೆ ಮಾಡಬೇಕು. ಯಾವ ಕಾರಣ? ಈಗ ನಾವು ದೈನಂದಿಕ ಜೀವನದಲ್ಲಿ ನಾವು ಏನೆಲ್ಲ ವಸ್ತುಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ? ಈಗ ನಾವು ಬಟ್ಟೆ ಹಾಕೊಂಡಿದ್ದೀವಿ. ಬಟ್ಟೆನ ಏನಕ್ಕೆ ಹಾಕೊಂಡಿದ್ದೀವಿ? ಅದರ ಕಾರಣ ನಮಗೆ ತಿಳ್ಕೊಂಡಿರ್ಬೇಕು. ಬಟ್ಟೆನ ನಾವು ನಮ್ಮ ಒಂದು ಮರ್ಯಾದೆಯನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಬಟ್ಟೆಯನ್ನ ಹಾಕೊಳ್ತೀವಿ. ಅದ್ರ ಬದಲು ಬಟ್ಟೆ ಹಿಂದೆನೇ ಹೋಗಿ ಬಟ್ಟೆ ಅಂದ ಚಂದ ಅದು ಅಷ್ಟು ಬೆಲೆದು ಇಷ್ಟು ಬೆಲೆದು ಅದರಿಂದೇ ಹೋಗ್ಬಿಟ್ರೆ ಆಗ ನಮ್ಮ ಮನಸ್ಸು ಮತ್ತೆ ಕ್ಲೇಶಗಳಲ್ಲಿ ಸಿಕ್ಕಾಕೊಳ್ತದೆ. ಅದರ ಉದ್ದೇಶ ಏನು ಅಂತಕ್ಕಂಥದ್ದನ್ನ ತಿಳ್ಕೊಂಡಿರ್ಬೇಕು. ಈಗ ಮನೆ ಇದೆ, ಮನೆ ಉದ್ದೇಶ ಏನು? ಶೆಲ್ಟರ್, ನಮಗೆ ಒಂದು ರಕ್ಷಣೆಯನ್ನು ಕೊಡ್ತದೆ. ಆ ಉದ್ದೇಶವನ್ನ ನಾವು ಯಥಾರ್ಥವಾಗಿ ತಿಳ್ಕೊಂಡು ನಾವು ಅದನ್ನ ಉಪಯೋಗಿಸ್ಬೇಕು. ವಸ್ತುಗಳಾಗಿರ್ಬೋದು, ಕೇವಲ ವಸ್ತುಗಳಷ್ಟೇ ಅಲ್ಲ, ವಸ್ತುಗಳ ಉಪಯೋಗ ಮತ್ತೆ ಅದರ ಉದ್ದೇಶಗಳು ಎರಡನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಊಟ ಮಾಡ್ತೀವಿ, ಊಟ ಮಾಡೋದ್ರ ಉದ್ದೇಶ ಏನು ಅಲ್ವಾ? ನಮ್ಮ ದೇಹದ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕು. ಯಾಕೆ? ಈ ದೇಹದಿಂದಲೇ ನಾವು ನಿಬ್ಬಾಣವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಸೊ ನಮ್ಮ ದೇಹವನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೋಸ್ಕರ ನಾವು ಊಟ ಮಾಡ್ಬೇಕು. ಆದ್ರೆ ಊಟದಿಂದನೇ ನನಗೆ ಆ ತರದ ಊಟ ಬೇಕು, ಈ ತರದ ಊಟ ಬೇಕು, ಅಷ್ಟು ಊಟ ಬೇಕು, ಅಷ್ಟು ಮಾಂಸ ಬೇಕು, ಇಷ್ಟು ಇದರಿಂದನೇ ಹೋಗ್ಬಿಟ್ರೆ ನಾವು ಮತ್ತೆ ಅಲ್ಲಿ ಲೋಭದಲ್ಲಿ ಸಿಕ್ಕಾಕೊಳ್ತೀವಿ. ಅದನ್ನು ಏನಕ್ಕೆ ನಾವು ಯೂಸ್ ಮಾಡ್ತೀವಿ, ಅದರ ಉದ್ದೇಶವನ್ನ ಮತ್ತೆ ಅದರ ಉಪಯೋಗವನ್ನ ಕರೆಕ್ಟಾಗಿ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನಾವು ಶೀಲಗಳನ್ನ ಫಾಲೋ ಮಾಡಬೇಕು. ಓಕೆ? ಹಣ ಬೇಕು ಅಲ್ವಾ? ಹಣ ಏನಕ್ಕೆ ಬೇಕು? ಅಗತ್ಯ ವಸ್ತುಗಳಿಗೋಸ್ಕರ ಬೇಕು. ಅದೇ ಬಿಟ್ಟು ನಾವೇನ್ ಮಾಡ್ತೀವಿ? ಇವತ್ತಿನ ದಿನ ಏನಾಗ್ತಾ ಇದೆ? ಕೂಡಿರ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಅದು ಉಳಿಯುತ್ತೆ ನಮ್ಮ ಹತ್ರ? ಬಿಟ್ಟು ಹೋಗ್ಲೇಬೇಕಲ್ವಾ? ಭಗವಾನ್ ಬುದ್ಧರು ಬಡ್ಜೆಟ್ ಬಗ್ಗೆನೂ ಹೇಳ್ತಾರಲ್ವಾ? ಬಡ್ಜೆಟ್ ಮ್ಯಾನೇಜ್ಮೆಂಟ್ ಅಲ್ಲಿ 4 ಸ್ಟೆಪ್ಸ್ ನ ಭಗವಾನ್ ಬುದ್ಧರು ಹೇಳ್ತಾರೆ. ನಾವು ಏನ್ ದುಡಿತೀವೋ ಅದು ಫಸ್ಟ್ ನಮ್ಮ ದೈನಂದಿನ ಜೀವನಕ್ಕೆ ನಮ್ಗೆ ಏನು ಅಗತ್ಯತೆ ಇದೆ, ಅಗತ್ಯತೆ ಇರ್ತಕ್ಕಂಥದ್ದನ್ನ ಮಾತ್ರ ನಾವು ಉಪಯೋಗಕ್ಕೋಸ್ಕರ ತಗೋಬೇಕು. ಒಂದು ಪಾರ್ಟ್. ಎರಡನೇ ಪಾರ್ಟ್ ನಮ್ಮ ಎಮರ್ಜೆನ್ಸಿಗೆ ಅಂತ ಅನ್ಬಿಟ್ಟು ತೆಗೆದಿಟ್ಟಿರ್ಬೇಕು. ಓಕೆ? ಮೂರನೇ ಪಾರ್ಟ್ ಅದನ್ನ ರೀಇನ್ವೆಸ್ಟ್ ಮಾಡ್ಬೋದು. ಓಕೆ? 4ನೇ ಪಾರ್ಟ್ ಅದನ್ನ ದಾನ ಮಾಡಬೇಕು. ಓಕೆ? ಈ 4 ಹಂತಗಳನ್ನು ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಾಲೋ ಮಾಡಬೇಕು. ಓಕೆ? ಬಡ್ಜೆಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದು ದೀರ್ಘನಿಕಾಯ ಸೂತ್ರದಲ್ಲಿ, ದೀರ್ಘಜಾನ ಸೂತ್ರದಲ್ಲಿ ನಾನು ಹೇಳಿದ್ದೀನಿ ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದ್ಸಲ ಅದನ್ನ ಹೇಳೋಣ. ಓಕೆ? ಇದೇ ಹಂತದಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ? ನಾವು ಏನು ಗಳಿಸ್ತೀವೋ ಅದು ಒಂದು ನಮಗಾಗಿ, ನಮ್ಮ ಅನುಕೂಲಕ್ಕಾಗಿ. ಎರಡನೇದು ನಮ್ಮ ತುರ್ತು ಸಂದರ್ಭಗಳಲ್ಲಿ ಉಪಯೋಗಕ್ಕೋಸ್ಕರ ಎತ್ತಿರಬೇಕು. ಮೂರನೇದು ಇನ್ವೆಸ್ಟ್ ಮಾಡಬೇಕು, ಅದನ್ನ ಗ್ರೋತ್ಗೋಸ್ಕರ. ಓಕೆ? ಸರಿಯಾದ ಮಾರ್ಗದಲ್ಲಿ. ಮತ್ತೆ 4ನೇ ಪಾರ್ಟು ಅದನ್ನ ನಾವು ದಾನವನ್ನು ಮಾಡಲಿಕ್ಕೆ, ಯಾರಿಗೆ ಅಗತ್ಯ ಇದೆ ಅಂತವರಿಗೆ. ಓಕೆ? ಇದನ್ನ ಪಚ್ಚಯ ಸನ್ನಿಶೀಲ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಓಕೆ? ಅದರ ಉಪಯೋಗ ಮತ್ತು ಉದ್ದೇಶಗಳನ್ನ ಅರ್ಥ ಮಾಡಿಕೊಂಡು ನಾವು ಶೀಲವನ್ನ ಫಾಲೋ ಮಾಡಿದ್ರೆ, ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಬಟ್ಟೆ ಹಾಕೊಂಡ್ರೆ, ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಊಟ ಮಾಡಿದ್ರೆ, ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ನಾವು ಜೀವಿಸಿದ್ರೆ, ನಮ್ಮ ಮನೆಗಳಲ್ಲಿ ಜೀವಿಸಿದ್ರೆ, ಹಣವನ್ನ ಸಂಪಾದನೆ ಮಾಡಿದ್ರೆ ಅದು ಒಳ್ಳೆಯ ಪ್ರಗತಿಯನ್ನ ಕಾಣ್ತೇವೆ ನಾವು. ಇಲ್ಲ ಅಂತಂದ್ರೆ ಲೋಭದಿಂದ ಹೋಗ್ತೇವೆ. ಅದೇ ತರ ಇಂದ್ರಿಯ ಸಂವರ ಶೀಲಗಳು ಅಂತ. ಇಂದ್ರಿಯ ಸಂವರ ಅಂತಂದ್ರೆ ಏನು? 6 ಇಂದ್ರಿಯಗಳಿದ್ದಾವೆ. 6 ನಾವು ಏನನ್ನು ಕಣ್ಣಿಂದ ನೋಡ್ತಕ್ಕಂಥದ್ದು, ಕಿವಿಯಿಂದ ಕೇಳ್ತಕ್ಕಂಥದ್ದು, ಬಾಯಿಂದ ರುಚಿ, ಮೂಗಿಂದ ವಾಸನೆ, ದೇಹದಿಂದ ಸ್ಪರ್ಶ, ಮತ್ತೆ ಮನಸ್ಸಿನಿಂದ ಯೋಚನೆಗಳು. ಪ್ರತಿ ಹಂತದಲ್ಲೂ ಕೂಡ ಇವುಗಳಿಂದ ಓಡ್ತಾ ಇರ್ತೀವಲ್ವಾ? ಯಾವುದರಿಂದ ಓಡ್ತಾ ಇರ್ತೀವಲ್ಲ ಅದನ್ನ ನಾವು ನಿಗ್ರಹ ಮಾಡಬೇಕು. ಓಕೆ? ಈಗ ಮಾಡಿದ್ದೇನೆ ನಾವು ಏನು ಬೆಳಗಿನಿಂದ ನಾವು ಧ್ಯಾನ ಮಾಡ್ಕೋಲ್ಲ, ಆ ಇಂದ್ರಿಯಗಳ ಹಿಂದೆ ಓಡ್ತಕ್ಕಂಥದ್ದನ್ನ ಸಂಹಾರ ಮಾಡ್ತಕ್ಕಂಥದ್ದೇ ಧ್ಯಾನದ ಪದ್ಧತಿ ಅಲ್ವಾ? ಅದನ್ನ ಓಡ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಬೇಕು, ಅದಕ್ಕೆ ಬ್ರೇಕ್ ಹಾಕಬೇಕು. ಇಲ್ಲ ಅಂತಂದ್ರೆ ಮತ್ತೆ ಅದು ನಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇರ್ತದೆ. ಆ ಬ್ರೇಕ್ ಹಾಕ್ತಕ್ಕಂಥದ್ದನ್ನ, ಆ ಶೀಲವನ್ನ ಫಾಲೋ ಮಾಡ್ತಕ್ಕಂಥದ್ದನ್ನ ಇಂದ್ರಿಯ ಸಂವರ ಶೀಲ ಅಂತ ಹೇಳ್ತಾರೆ. ಅದೇ ತರ ಈ ಶೀಲಗಳನ್ನ ಫಾಲೋ ಮಾಡ್ತಕ್ಕಂಥವ್ರು ಅದರಲ್ಲೂ 4 ಕೆಟಗರಿಯ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾರೆ. ಪುತುಜ್ಜನ ಶೀಲ ಅಂತ ಹೇಳ್ತಾರೆ. ಈಗ ತಮ್ಮ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕೂಡ ಶೀಲ ಫಾಲೋ ಮಾಡ್ತಾರಲ್ವಾ? ಎಷ್ಟೊಂದು ಜನ ಇದ್ದಾರೆ ಶೀಲ ಫಾಲೋ ಮಾಡ್ತಕ್ಕಂಥವ್ರು. ತಮ್ಮ ಗೊತ್ತಿಲ್ಲ,
ಅದರ ಉದ್ದೇಶ ಗೊತ್ತಿಲ್ಲ, ಗುರಿ ಗೊತ್ತಿಲ್ಲ, ಆದರೂ ಕೂಡ ಪಂಚಶೀಲ ಮಾಡ್ತಕ್ಕಂಥವ್ರನ್ನ ಸುಮಾರು ಜನ ನೋಡ್ತೀವಿ. ಪಂಚಶೀಲ ಅಷ್ಟೇ ಅಲ್ಲ, ಬೇರೆ ಶೀಲಗಳನ್ನ ಅವರಿಗೆ ಒಂದು ಹಂತದಲ್ಲಿ ಗೌರವ ಸಿಗ್ಬೋದು, ಆದರೆ ನಿಬ್ಬಾಣದ ಮಾರ್ಗ ಓಪನ್ ಆಗೋದಿಲ್ಲ. ಓಕೆ, ನಮಗೆ ಯಾವಾಗ ಧಮ್ಮ ಗೊತ್ತಿದ್ದು, ಧಮ್ಮದ ಗುರಿ ಗೊತ್ತಿದ್ದು, ಆಗ ನಾವು ಶೀಲಗಳನ್ನು ಫಾಲೋ ಮಾಡ್ತೀವೋ ಆಗ ಮಾತ್ರ ನಾವು ಅಜ್ಞಾನದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. ನಮಗೆ ಆ ಗುರಿನೇ ಗೊತ್ತಿಲ್ಲ ಅಂತಂದ್ರೆ ಆ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಬರೀ ಶೀಲಗಳನ್ನ ಅಷ್ಟೇ ಫಾಲೋ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ನಮಗೆ ಗುರಿ ಗೊತ್ತಿಲ್ಲ ಅಂದ್ರೆ ಆ ಗುರಿನ ನಾವು ರೀಚ್ ಆಗೋದಿಲ್ಲ ಅಲ್ವಾ. ನಾವು ಒಂದು ಎಕ್ಸಾಮ್ ತಗೊಂಡಿರ್ತೀವಿ, ಸುಮ್ಮನೆ ಓದ್ತಾ ಇರ್ತೀವಿ. ಆ ಎಕ್ಸಾಮ್ ಪಾಸ್ ಮಾಡ್ತಕ್ಕಂಥದ್ದು ನನ್ನ ಗುರಿ, ಫಸ್ಟ್ ಬರ್ತಕ್ಕಂಥ ನನ್ನ ಗುರಿ ಅಂತ ಅಂದ್ಬಿಟ್ಟು ನಾನು ಇಟ್ಕೊಳ್ಳಿಲ್ಲ ಅಂತಂದ್ರೆ, ಕೇವಲ ಓದ್ಕೊಂಡು ಹೋದ್ರೆ ಅದಕ್ಕೆ ನಾನು ಪ್ಲಾನ್ ಮಾಡೋಕ್ಕಾಗಲ್ಲ. ನಾನು ಯಾವ ಥರ ಓದಬೇಕು, ನಾನು ಏನನ್ನ ರೀಪ್ರೊಡ್ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಪ್ಲಾನ್ ಮಾಡೋಕ್ಕಾಗಲ್ಲ ಅಲ್ವಾ. ಅದೇ ಥರ ಈ ಬೇರೆಯವರು ಕೂಡ ಶೀಲಗಳನ್ನ ಫಾಲೋ ಮಾಡ್ಬೋದು, ಆದರೆ ಅವರು ಅಜ್ಞಾನದಿಂದ ಮಾಡ್ತಾ ಇರ್ತಾರೆ. ಆ ಜ್ಞಾನವನ್ನು ಇಟ್ಕೊಂಡು ನಾವು ಶೀಲವನ್ನು ಫಾಲೋ ಮಾಡಿದ್ರೆ ನಾವು ನಿಬ್ಬಾಣದ ಗುರಿಯನ್ನು ತಲುಪಬಹುದು. ಅದೇ ರೀತಿ ಮಾರ್ಗ ಪಡೆಯುವ ಗುರಿ ಇಟ್ಕೊಂಡು ನಾವು ಪಾಲನೆ ಮಾಡಬೇಕು, ಅದು ಸಜ್ಜನರ ಮಾಡ್ತಕ್ಕಂತಹ ಶೀಲ. ಇದು ಗುರಿ ಇಲ್ಲದೆ ಮಾಡ್ತಕ್ಕಂಥವ್ರು ಅಜ್ಞಾನಿಗಳು ಮಾಡ್ತಕ್ಕಂತಹ ಶೀಲ. ಮತ್ತೆ ಮಗ್ಗ ಮತ್ತು ಫಲ ಅಂತಕ್ಕಂಥದ್ದು ಬರ್ತದೆ, ಅದು ಸೋತಪ್ಪನ ಸಗದಗಾಮಿಯಾದವರು. ಅವರಲ್ಲಿ 4 ಮಾರ್ಗಗಳು ಅಂದರೆ ಸೋತಪ್ಪನ, ಸಗದಗಾಮಿ, ಅನಾಗಾಮಿ, ಅರ್ಹಂತ. ಅದೇ ಥರ 4 ಫಲಗಳು ಬರ್ತವೆ. ಅದರಲ್ಲಿ 4 ಮಾರ್ಗಗಳು ಮತ್ತು 3 ಫಲಗಳನ್ನು ಫಾಲೋ ಮಾಡ್ತಕ್ಕಂಥವ್ರು. ಮತ್ತೆ ಕೊನೆಯದು ಅರ್ಹಂತರ ಮಾರ್ಗ ಮತ್ತು ಫಲವನ್ನು ಫಾಲೋ ಮಾಡ್ತಕ್ಕಂಥ ಶೀಲ. ಇವರಲ್ಲಿ ಬೇರೆ ಬೇರೆ ಥರ ಬರ್ತದೆ. ಅಂದರೆ ಇವರೆಲ್ಲರೂ ಕೂಡ ಬೋಧಿಯ ಹಂತವನ್ನು ತಲುಪಿದಂಥವ್ರು. ಸೋತಪ್ಪನವರು ಅಂತಂದ್ರೆ ಏನು, ಅವರು 10 ಸಂಕೋಲೆಗಳಿದ್ದಾವೆ, ಅದರಲ್ಲಿ 3 ಸಂಕೋಲೆಗಳಿಂದ ಕಂಪ್ಲೀಟ್ ಆಗಿ ಬಿಡುಗಡೆ ಹೊಂದಿರ್ತಾರೆ. ಸಗದಗಾಮಿ ಅದರಲ್ಲಿ 5 ಸಂಕೋಲೆಗಳಲ್ಲಿ 2 ಸಡ್ಲ ಮಾಡಿರ್ತಾರೆ, 3 ಕಂಪ್ಲೀಟ್ ಆಗಿ ನಾಶ ಮಾಡಿರ್ತಾರೆ. ಅನಾಗಾಮಿಗಳು 5 ಸಂಕೋಲೆಗಳನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿರ್ತಾರೆ. ಅರ್ಹಂತರು 10 ಸಂಕೋಲೆಗಳನ್ನು ಕಂಪ್ಲೀಟ್ ಆಗಿ ನಾಶ ಮಾಡಿರ್ತಾರೆ. ಸಂಕೋಲೆಗಳು ಹೇಳ್ಬೇಕಾ? ಮೊದಲನೇದು ಯಾವುದು ಸಂಕೋಲೆಗಳು? ಇಲ್ಲ, ಮೊದಲನೇದು ಸಕ್ಕಾಯ ರೀತಿ. ಸಕ್ಕಾಯ ರೀತಿ ಅಂತಂದ್ರೆ ಸರಿಯಾದ ದೃಷ್ಟಿಕೋನ ಅಲ್ಲದೆ ಇರತಕ್ಕಂಥದ್ದು, ತಪ್ಪು ದೃಷ್ಟಿಕೋನ. ಎರಡನೇದು ವಿಚಿಕಿಚ್ಚ. ವಿಚಿಕಿಚ್ಚ ಅಂದ್ರೆ ಸಂದೇಹ. ಓಕೆ, ಸಂದೇಹ ಯಾವುದರಲ್ಲಿ? ಸತ್ಯದಲ್ಲಿ ಸಂದೇಹ. ಬುದ್ಧರು ಬೋಧಿ ಅಂತಕ್ಕಂತಹ ಒಂದು ಸ್ಥಿತಿ ಇದೆಯಾ, ಬುದ್ಧರು ಇದ್ರ, ಧಮ್ಮ ಅಂತಕ್ಕಂಥದ್ದು ಇದೆಯಾ, ಸತ್ಯದ ಮಾರ್ಗ ಇದೆಯಾ, ಇದ್ರ ಮೇಲೆ ಸಂದೇಹಗಳು. ಬೇರೆದ್ರ ಮೇಲಲ್ಲ, ಇದರ ಸತ್ಯದ ಮೇಲೆ ಸಂದೇಹ. ಮತ್ತೆ ಶೀಲಬದ್ಧ ಪರಮಸ ಅಂದ್ರೆ ಕರ್ಮಕಾಂಡಗಳಿಗೆ ಅಂಟ್ಕೊಂಡಿರ್ತಕ್ಕಂಥದ್ದು. ಓಕೆ, ಈಗ ಏನದು ಎದೆಲೆ ಮೇಲೆ ಉರುಳಿದ್ರೆ ಪುಣ್ಯ ಬರುತ್ತೆ, ಪಾಪ ಕಳ್ಕೊಳ್ತೀವಿ ಅಂತಕ್ಕಂಥದ್ದು, ಈ ಥರ ಶೀಲಬದ್ಧ ಮೌಢ್ಯಗಳಲ್ಲಿ ಮುಳುಗಿರ್ತಕ್ಕಂಥದ್ದು. ಇವು 3 ಸಂಕೋಲೆಗಳನ್ನು ಕಂಪ್ಲೀಟ್ ಆಗಿ ನಾವು ನಾಶ ಮಾಡಿದ್ರೆ ನಾವು ಸೋತಪ್ಪನ ಸ್ಟೇಜ್ನ ರೀಚ್ ಆಗ್ತೀವಿ. ಅದೇ ರೀತಿ ಕಾಮತೃಷ್ಣೆ ಮತ್ತೆ ದ್ವೇಷ ಇವೆರಡನ್ನ ಕಂಪ್ಲೀಟ್ ಆಗಿ ಸುತ್ತ ಸ್ಟೇಜ್ಗೆ ತೆಗೆದುಕೊಂಡು ಹೋಗಿರ್ತಾರೆ. ಅದನ್ನ ಕಂಪ್ಲೀಟ್ ನಾಶ ಆಗಿರೋದಿಲ್ಲ, ಆದರೆ ತುಂಬಾ ಯಾವುದೋ ಒಂದು ಸಂದರ್ಭದಲ್ಲಿ ತುಂಬಾ ಆಳವಾದ ಒಂದು ಏನಾದರೂ ಸಂದರ್ಭ ಬಂದಾಗ ಅವು ಹೊರಗೆ ಬರಬಹುದು. ಬಟ್ ಅವು ತುಂಬಾ ಸೂಕ್ತವಾದ ಒಂದು ನೆಲೆಗೆ ಹೋದಾಗ ಆಗ ಸಗದಗಾಮಿ ಸ್ಟೇಜ್ನ ಎಂಟ್ರಾಗಿರ್ತೀವಿ. ಸೋತಪ್ಪನರಾದರೆ ಇನ್ನು 7 ಜನ್ಮದಲ್ಲಿ ನಾವು 100% ಅರ್ಹಂತರಾಗೇ ಆಗ್ತೀವಿ. ಸಗದಗಾಮಿ ಆದರೆ ಇನ್ನು 1 ಜನ್ಮದಲ್ಲಿ ನಾವು ಅರ್ಹಂತರಾಗ್ತೀವಿ. ಅನಾಗಾಮಿ ಸ್ಟೇಜ್ನಲ್ಲಿ ಈ ಕಾಮತೃಷ್ಣೆ ಮತ್ತೆ ವ್ಯಾಪಾರ, ದ್ವೇಷ ಮತ್ತೆ ಸಕ್ಕಾಯ ರೀತಿ, ವಿಚಿಕಿತ್ಸ, ಶೀಲಬದ್ಧ ಪರಮಸ ಕಂಪ್ಲೀಟ್ ಆಗಿ ನಾಶ ಆಗಿರುತ್ತೆ. ಓಕೆ, ಅವರು ಅರ್ಹಂತರಾಗೆ ಸಾಯ್ತಾರೆ. ಯಾರು? ಅನಾಗಾಮಿಗಳು ಸಾಯೋದಕ್ಕೆ ಮುಂಚೆ ಅರ್ಹಂತರ ಆಗ್ಬಿಡ್ತಾರೆ. ಓಕೆ, ಅದೇ ಥರ ಕಂಪ್ಲೀಟ್ ಆಗಿ ಅರ್ಹಂತರ ಆದಾಗ ಈ 5 ಸಕ್ಕಾಯ ದಿಟ್ಟಿ, ವಿಚಿಕಿಚ್ಚ, ಶೀಲಬದ್ಧ ಪರಮಾಸ ಮತ್ತೆ ಕಾಮತೃಷ್ಣೆ, ವ್ಯಾಪಾರ ಅಂದ್ರೆ ದ್ವೇಷ, ಅದರ ಜೊತೆಗೆ ರೂಪಲೋಕದ ಬಗ್ಗೆ ಅಂಟುವಿಕೆ. ಈಗ ನಾವೆಲ್ಲ ಒಂದು ರೂಪ ಇದೆ ಮತ್ತೆ ಮನಸ್ಸಿದೆ ಅಲ್ವಾ, ಈ ರೂಪಲೋಕದ ಬಗ್ಗೆ ಅಂಟುವಿಕೆ. ಅದೇ ತರ ಅರೂಪಲೋಕ ಅಂತ ಅಂದ್ಬಿಟ್ಟಿದೆ, ಕೇವಲ ಮನಸ್ಸುಗಳು ಮಾತ್ರ ಇರ್ತದೆ. ಓಕೆ, ನಾನು ಅಲ್ಲಿ ಹುಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ಅಂಟುವಿಕೆ. ಮತ್ತೆ ಮಾಣ, ನಾನು ಅಂತಕ್ಕಂಥ ಅಹಂಕಾರ, ಅದು ಮತ್ತೆ ಚಂಚಲತೆ, ಉದ್ದಚ್ಚ ಕುಕ್ಕುಚ ಅಂತ ಹೇಳ್ತೀವಿ, ಮನಸ್ಸು ಚಂಚಲಗೊಳ್ತಾ ಇರ್ತಕ್ಕಂಥದ್ದು. ಮತ್ತೆ ಅಜ್ಞಾನ, ಇವುಗಳನ್ನು ಕೂಡ ಕಂಪ್ಲೀಟ್ ಆಗಿ ನಾವು ಯಾವಾಗ ನಾಶ ಮಾಡ್ತೀವಿ ಆಗ ಅರ್ಹಂತತ್ವವನ್ನು ನಾವು ಪಡ್ಕೊಳ್ತೀವಿ. ಆಯ್ತಾ? ಇವು ಸಂಕೋಲೆ, 10 ಸಂಕೋಲೆಗಳು. ಓಕೆ, ಇವು ಸ್ಟೇಜಸ್. ಯಾವುದು? ಸೋತಪ್ಪನ, ಸಗದಗಾಮಿ, ಅನಾಗಾಮಿ, ಅರ್ಹಂತತ್ವಕ್ಕೆ. ಈ ಸ್ಟೇಜಸ್ ಅಲ್ಲಿ ನಮ್ಮಲ್ಲಿ ಆಗಲೂ ಕೂಡ ನಮ್ಮಲ್ಲಿ ಯೋಚನೆಗಳು ಬರ್ತಾ ಇರ್ತವೆ, ಆದರೆ
ಬರ್ತಕ್ಕಂತಹ ಚಿತ್ತಗಳ ಉತ್ಪತ್ತಿ ಕೇವಲ ಕ್ರಿಯಾ ಚಿತ್ತಗಳ ಉತ್ಪತ್ತಿ ಇರ್ತದೆ. ನಮ್ಮ ಥರ ಎಲ್ಲದರಿಂದ ಓಡ್ತಕ್ಕಂತಹ ಚಿತ್ತಗಳು ಉತ್ಪತ್ತಿ ಆಗ್ತಾ ಇರಲ್ಲ ಅವರಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಕೇವಲ ನಮ್ಮ ವಿಶುದ್ಧಿ ಮಾರ್ಗ ಅಂದರೆ ವಿಶುದ್ಧಿ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಚಿತ್ತಗಳು ಮಾತ್ರ ಉತ್ಪತ್ತಿ ಆಗ್ತಾ ಇರ್ತದೆ. ಓಕೆ, ಈ ರೀತಿ ಶೀಲಗಳನ್ನು ಫಾಲೋ ಮಾಡಿದ್ರೆ ಅದು ಸರಿಯಾದ ಶೀಲದ ಆಚರಣೆ, ಅಂದರೆ ನಿರ್ವಹಣೆಗೆ ಕೊಂಡೊಯ್ತಕ್ಕಂತಹ ಒಂದು ಮಾರ್ಗದ ಆಚರಣೆ. ಓಕೆ, ಪಂಚಶೀಲಗಳ ಜೊತೆಗೆ ನಾವು ಫಸ್ಟು ಏನು ಪಚ್ಚಯ ಸನ್ನಶೀಲ ಮತ್ತು ಇಂದ್ರಿಯ ಸಂವರಶೀಲ ಇವುಗಳನ್ನು ಕೂಡ ಫಾಲೋ ಮಾಡಬೇಕು. ಓಕೆ, ಪಚ್ಚಯ ಅಂದರೆ ಕಾರಣ ಮತ್ತು ಉದ್ದೇಶಗಳನ್ನು ತಿಳ್ಕೊಂಡು ಶೀಲ ಫಾಲೋ ಮಾಡಬೇಕು. ಅದೇ ರೀತಿ ಇಂದ್ರಿಯಗಳನ್ನು ಸಂವರ ಕಂಟ್ರೋಲ್ ಮಾಡಿಕೊಂಡು ನಾವು ಶೀಲಗಳನ್ನ ಫಾಲೋ ಮಾಡಬೇಕು. ಎರಡನೇದು ಯಾವುದು? ಚಿತ್ತ ವಿಶುದ್ಧಿ ಅಲ್ವಾ? ಯಾವಾಗ ನಾವು ಶೀಲವನ್ನು ಆಳವಾಗಿ ನಾವು ಶುದ್ಧೀಕರಣ ಮಾಡ್ತೀವೋ ಆಗ ನಮ್ಮ ಮನಸ್ಸು ಪ್ರಶಾಂತ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಗ ಚಿತ್ತ ವಿಶುದ್ಧಿಗೆ ಎಂಟರ್ ಆಗ್ತೀವಿ. ಮನಸ್ಸನ್ನ ಯಥಾಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದು. ಈಗ ಧ್ಯಾನ ಮಾಡ್ಬೇಕಾದ್ರೆ ನಾವು ಮನಸ್ಸನ್ನ ನೋಡ್ತಾ ಇದ್ವಿ ಅಲ್ವಾ, ನಮಗೆ ಎಷ್ಟೊಂದು ಡಿಸ್ಟರ್ಬೆನ್ಸಸ್ ಬರುತ್ತೆ ಅಲ್ವಾ? ಏನೇನು ಡಿಸ್ಟರ್ಬೆನ್ಸಸ್ ನಮ್ಗೆ ಇರ್ತಕ್ಕಂಥ ಡಿಸ್ಟರ್ಬೆನ್ಸಸ್ ಏನೇನು? ಕೂತ್ಕೊಳ್ಳೋ ಆಸನದಲ್ಲಿ ಕಷ್ಟ. ಅದಷ್ಟೇ ಆಗಲ್ಲ, ತುಂಬಾ ಸೂಪರ್ಫಿಷಿಯಲ್ ಆಗಿ ನೋಡಿದ್ರು ಕೂಡ ಅವೆಲ್ಲ ಡಿಸ್ಟರ್ಬೆನ್ಸಸ್. ಮನೆ, ಕುಟುಂಬ, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಎಲ್ಲವೂ ಮನಸ್ಸು ಬರ್ತಾ ಇರ್ತವೆ. ಬಂಧುಗಳು, ಕಾಯಿಲೆ, ಪುಸ್ತಕ, ಈವನ್ ಪುಸ್ತಕಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾರೆ ವಿಷ್ಣು ಮುಖದಲ್ಲಿ. ಪುಸ್ತಕಗಳನ್ನ ನಾವು ಅತಿ ಹೆಚ್ಚು ತುಂಬಾ ಓದ್ಬಿಟ್ಟು ನಾವು ಜಾಸ್ತಿ ಮನನ ಮಾಡ್ತಾ ಇತ್ತು ಅಂದ್ರೆ ಅವೇ ನಮ್ಮ ತಲೆಯಲ್ಲಿ ಬರ್ತಾ ಇರ್ತದೆ ಧ್ಯಾನಕೂಟದ ಅಲ್ವಾ? ಇವೆಲ್ಲವೂ ಕೂಡ ಏಕಾಗ್ರತೆಗೆ ಡಿಸ್ಟರ್ಬೆನ್ಸಸ್. ನಾವು ಓದ್ಬೇಕಾಗಿರ್ತಕ್ಕಂಥ ಪುಸ್ತಕ ಏನು? ಧ್ಯಾನದಲ್ಲಿ ಓದ್ಬೇಕಾಗಿರ್ತಕ್ಕಂಥ ಪುಸ್ತಕ ನಮ್ಮ ಮನಸ್ಸು ಮಾತ್ರ. ಓಕೆ, ಬೇರೆ ಪುಸ್ತಕಗಳೆಲ್ಲ ಅವ್ರು ಎಕ್ಸ್ಟರ್ನಲ್. ನಾವು ಓದ್ಬೇಕಾಗಿರ್ತಕ್ಕಂಥದ್ದು ಧ್ಯಾನದಲ್ಲಿ ಮನಸ್ಸಿನ ಪುಸ್ತಕವನ್ನು ಓದಬೇಕು. ಮನಸ್ಸಿನ ಪುಸ್ತಕ ಸತ್ಯವನ್ನ ನಮಗೆ ಓಪನ್ ಮಾಡುತ್ತೆ, ಸತ್ಯವನ್ನ ಯಥಾರ್ಥವಾಗಿ ನೋಡ್ತಕ್ಕಂತಹದನ್ನ ನಮಗೆ ಕಲಿಸುತ್ತೆ. ಓಕೆ, ನಾವು ಅದನ್ನ ನೋಡಿದಾಗ ಮಾತ್ರ ನಮಗೆ ಚಿತ್ತ ವಿಶುದ್ಧಿ ಆಗ್ಲಿಕ್ಕೆ ಸಾಧ್ಯ. ಓಕೆ, ಇಲ್ಲ ಅಂತಂದ್ರೆ ಮತ್ತೆ ಈ ಬಂಧನಗಳಲ್ಲೇ ಸಿಗಾಕೋತಾ ಇರ್ತೀವಿ. ಮತ್ತೆ ಮೇಡಮ್ ಹೇಳ್ದಂಗೆ ಡಿಸ್ಟರ್ಬೆನ್ಸಸ್, ಒಂದು ಭೂತಕಾಲಕ್ಕೆ ಹೋಗ್ಬೋದು, ಅದು ಕಳೆದೋಗಿದೆ, ಮತ್ತೆ ಯಾವುದೇ ಕಾರಣಕ್ಕೂ ಬರಲ್ಲ ಗೊತ್ತು ನಮಗೆ, ಆದ್ರೂ ಕೂಡ ಅದರಲ್ಲೇ ಸಿಕ್ಕಾಕೊಳ್ತಾ ಇರ್ತದೆ ಮನಸ್ಸು. ಅಥವಾ ಭವಿಷ್ಯದ ಕಾಲದ ನಾನು ಹಂಗಾಗಬೇಕು ಹಿಂಗಾಗಬೇಕು ಈ ತರದ ಯೋಚನೆಗಳು ಬರ್ತಾ ಇರ್ತವೆ. ಅದು ಕೇವಲ ಕಲ್ಪನೆ. ನೀವು ಎಷ್ಟೇ ಕಲ್ಪನೆ ಮಾಡ್ಕೊಂಡ್ರು ಕೂಡ ಅದು ಬರ್ಬೋದು, ಬರದೇ ಇರ್ಬೋದು. ಅದು ಸತ್ಯ ಅಲ್ವಾ? ಅದೇ ತರ ಆಲಸ್ಯತೆ ನಮಗೆ ತೊಡಕಾಗ್ಬೋದು. ಲೇಜಿನೆಸ್ ಇತ್ತು ಅಂತಂದ್ರೆ ನಮಗೆ ಏಕಾಗ್ರತೆಗೆ, ಚಿತ್ತ ವಿಶುದ್ಧಿಗೆ ತೊಡಕಾಗುತ್ತೆ. ಅದೇ ತರ ಭಯ, ಆತಂಕ ಇದನ್ನು ಕೂಡ ನಮಗೆ ಈ ಜೀವನದ ಬಗ್ಗೆನೇ ಭಯ ಇತ್ತು ನಾವು ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ್ರೆ ಆಗ ನಮಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ಫಸ್ಟು ಭಯವನ್ನು ಕೂಡ ನಾವು ಹೋಗ್ಲಿ ಬಿಡುವಂತ ಬಿಡಬೇಕು. ಹಾಗೆ ದ್ವೇಷದ ಭಾವನೆ ಇತ್ತು ಅಂತಂದ್ರೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನಾವು ಮನಸ್ಸನ್ನು ನಾವು ಪ್ರಶಾಂತ ಮಾಡಬೇಕು ಅಂತ ಏನು ಮಾಡಬೇಕು? ಮನಸ್ಸು ಈಗ ಕುದಿಯ ನೀರು ತರ ಕುದೀತಾ ಇದ್ರೆ ತಳ ನೋಡ್ಲಿಕ್ಕೆ ಸಾಧ್ಯನಾ? ಅಥವಾ ಅದಕ್ಕೆ ಯಾವ್ದಾದ್ರು ಬಣ್ಣಗಳನ್ನ ಹಾಕ್ಬಿಟ್ಟಿದ್ರೆ ತಳ ನೋಡ್ಲಿಕ್ಕೆ ಸಾಧ್ಯನಾ? ಅಥವಾ ಅದರೊಳಗಡೆ ಏನಾದ್ರು ಒಂದು ಕಲ್ಲು, ಏನಾದ್ರು ನೀರನ್ನ ಪ್ರಶಾಂತವಾಗಿರ್ತಕ್ಕಂಥ ನೀರಿಗೆ ಒಂದು ಕಲ್ಲನ್ನ ಏನಾದ್ರು ಹಾಕಿದ್ರೆ ಅಂದ್ರೆ ಈ ದ್ವೇಷ ಆ ಥರದ್ದೇನಾದ್ರು ಹಾಕಿದ್ರೆ ನಾವು ತಳವನ್ನು ನೋಡ್ಲಿಕ್ಕೆ ಸಾಧ್ಯನಾ? ಸೊ ನಾವು ಮನಸ್ಸನ್ನ ಪ್ರಶಾಂತ ಮಾಡಬೇಕು ಫಸ್ಟು. ಆ ಸಮತಾ ಭಾವಕ್ಕೆ ತೆಗೆದುಕೊಂಡು ಹೋದಾಗ ಅವೆಲ್ಲ ಏನಾಗ್ತದೆ? ಸೆಟ್ಲ್ ಆಗ್ತದೆ. ಈಗ ಒಂದು ಸೆಡಿಮೆಂಟ್ ಆಗಿ ಎಲ್ಲವೂ ಕೂಡ ತಳದಲ್ಲಿ ಕೂತ್ಕೊಳ್ತಾವಲ್ವಾ? ಆಗ ಮನಸ್ಸು ತಿಳಿಯಾಗುತ್ತೆ. ಆಗ ಕೆಳಗಿರ್ತಕ್ಕಂಥದ್ದನ್ನ ತೆಗೆಯೋದು ಈಸಿ ಆಗುತ್ತೆ. ಕೆಳಗಡೆ ಏನೇನು ಅಕುಶಲಗಳು ಕುಳಿತುಕೊಳ್ತಾವೋ ಅವನ್ನೆಲ್ಲ ತೆಗಿತಕ್ಕಂಥದ್ದು ಈಸಿ ಆಗುತ್ತೆ. ಓಕೆ, ಹಾಗೆ ಮನಸ್ಸನ್ನ ಫಸ್ಟು ಪ್ರಶಾಂತ ಮಾಡಬೇಕು. ಮನಸ್ಸನ್ನ ಪ್ರಶಾಂತ ಮಾಡಲಿಕ್ಕೆ ನಾವು ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನದಲ್ಲೂ ಕೂಡ ನಮ್ಮಲ್ಲಿ ಇಂದ್ರಿಯ ಬಲಗಳು ಅಂತ ಬರ್ತದೆ. ನಾನು ಒಂದು ಬೋಧಿಪಕ್ಕಿಯ ಧಮ್ಮಗಳನ್ನ ಹೇಳ್ಬೇಕಾದ್ರೆ 5 ಇಂದ್ರಿಯಗಳು ಮತ್ತು 5 ಇಂದ್ರಿಯಗಳೇ ಫಲಗಳಾಗಿ ಕನ್ವರ್ಟ್ ಆಗ್ತವೆ ಅಂದ್ಬಿಟ್ಟು ಹೇಳಿದೆ. ಆ 5 ಇಂದ್ರಿಯಗಳನ್ನ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ನಾವು ಪ್ರಾಕ್ಟೀಸ್ ಮಾಡಬೇಕು. ಮೊದಲನೇದು ಶ್ರದ್ಧೆ. ಯಾವುದರಲ್ಲಿ ಶ್ರದ್ಧೆ? ಬುದ್ಧ, ಧಮ್ಮ, ಸಂಘ, ಸತ್ಯದಲ್ಲಿ ಬೇಸಿಕಲಿ. ಓಕೆ, ಯಾವುದು ಕೂಡ ಬೋಧಿಯಲ್ಲಿ ಶ್ರದ್ಧೆ, ಇವೆಲ್ಲವೂ ಕೂಡ ಸತ್ಯದಲ್ಲಿ ಶ್ರದ್ಧೆ.
ಹಾಗೆ ವೀರ್ಯ, ವೀರ್ಯ ಅಂದರೆ ಪ್ರಯತ್ನ. ಓಕೆ, ನಾವು ಪ್ರಯತ್ನಶೀಲರಾಗಬೇಕು ಪ್ರತಿ ಹಂತದಲ್ಲೂ ಕೂಡ. ಅದೇ ಥರ ಸತಿ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಜಾಗೃತರಾಗಿರ್ಬೇಕು. ಓಕೆ, ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಾವು ಜಾಗೃತೆಯಿಂದ ಮಾಡಬೇಕು. ಓಕೆ, ನಾಲ್ಕನೇದು ಸಮಾಧಿ, ಏಕಾಗ್ರ ಭಾವವನ್ನು ಬೆಳೆಸ್ಕೋಬೇಕು, ಮತ್ತೆ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ಇವನ್ನ ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಆಗ ನಮ್ಮ ಮನಸ್ಸು ಬಲಶಾಲಿ ಆಗ್ತಾ ಹೋಗ್ತದೆ. ಆಗ ಬಲಶಾಲಿ ಆಗ್ತಾ 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 ಏನೇ ಒಂದನ್ನು ಕೂಡ ಪಂಚ ನಿವಾರಣಗಳು ಅಂತ ಕೂಡ ನಾನು ಹೇಳಿದೆ, ಪ್ರತಿ ಕ್ಲಾಸಲ್ಲೂ ಹೇಳ್ತಾರೆ ಹೇಳ್ತೀನಿ. ಯಾವುದು? ಕಾಮಚ್ಛಂದ, ವ್ಯಾಪಾದ, ಧೀನಮಿದ್ದ, ಉದ್ದಚ್ಚ ಕುಕ್ಕುಚ್ಚ, ಮತ್ತೆ ವಿಚಿಕಿಚ್ಚ. ಕಾಮಚಂದ ಅಂದ್ರೆ ಇಂದ್ರಿಯ ವಸ್ತುಗಳ ಹಿಂದೆ ಓಡ್ತಕ್ಕಂಥದ್ದು, ಇವೆಲ್ಲ ಡಿಸ್ಟರ್ಬೆನ್ಸಸ್ ನಮ್ಗೆ ಧ್ಯಾನಕ್ಕೆ. ಎರಡನೇದು ವ್ಯಾಪಾದ, ದ್ವೇಷ. ಮೂರನೇದು ಧೀನ, ಅಲಸೆತನ. ನಾಲ್ಕನೇದು ವಿಚಿಕಿಚ್ಚ, ಚಂಚಲತೆ. ಐದನೇದು ಉದ್ದಚ್ಚ ಕುಕ್ಕುಚ್ಚ, ಚಂಚಲತೆ ಮತ್ತು ಚಪಲತೆ. ವಿಚಿಕಿಚ್ಚ ಅದು ಸಮಯ. ಇವುಗಳು ಕೂಡ ನಾವು ಯಾವಾಗ ಈ ಫಲಗಳನ್ನ ನಾವು ಸ್ಟ್ರಾಂಗ್ ಮಾಡ್ಕೊತೀವೋ ಆಗ ಇವುಗಳೆಲ್ಲವೂ ಕೂಡ ಪಂಚ ನಿವರಣಗಳು ನಿಧಾನ ಕಡಿಮೆ ಆಗ್ತಾ ಹೋಗ್ತವೆ. ಒಂದು ಸ್ಟೇಜಲ್ಲಿ ಅವು ಸ್ಟಾಪ್ ಆಗ್ತವೆ. ಅದು ಸ್ಟಾಪ್ ಆದಾಗ ನಾವು ಮೆಡಿಟೇಷನ್ಗೆ ಎಂಟರ್ ಆಗಲಿಕ್ಕೆ ಒಂದು ಎಲಿಜಿಬಿಲಿಟಿನ ಪಡ್ಕೊಳ್ತೀವಿ ನಾವು. ಓಕೆ, ಆಗ ನಮ್ಮ ಮನಸ್ಸು ತುಂಬ ಪ್ರಶಾಂತವಾಗಿರ್ತದೆ. ಆಗ ಕ್ಷಣಿಕವಾದ ಒಂದು ಸಮಾಧಿಯನ್ನು ನಾವು ಅನುಭವಿಸ್ತೀವಿ. ಅಲ್ಲಿಗೆ ನಾವು ಸ್ಟಾಪ್ ಆಗಬಾರ್ದು. ನಮಗೆ ಅದಾದ ತಕ್ಷಣ ತುಂಬ ಪ್ರಶಾಂತ ಆದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಒಂದು ಶಕ್ತಿ ಬಂದಂಗಾಗುತ್ತೆ. ಅಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಅದು ಕ್ಷಣಿಕ ಸಮಾಧಿ ಅಂತ ಮಾಡಿರ್ತಾರೆ. ಅದನ್ನು ನಾವು ಅರ್ಪಣಾ ಸಮಾಧಿಗೆ ತೆಗೆದುಕೊಂಡು ಹೋಗಬೇಕು. ಓಕೆ, ಈ 5 ನಿವರಣಗಳನ್ನ ನಾವು ಪ್ರಶಾಂತ ಮಾಡಿದಾಗ ಅದನ್ನ ಉಪಚಾರ ಸಮಾಧಿ ಅಂತ ಹೇಳ್ತಾರೆ. ಅದನ್ನ ಎಲಿಜಿಬಿಲಿಟಿ ಟು ಎಂಟರ್ ದ ಧ್ಯಾನಸ್, ಮೆಡಿಟೇಟಿವ್ ಸ್ಟೇಟ್ನ ಎಂಟರ್ ಆಗಲಿಕ್ಕೆ ಎಲಿಜಿಬಿಲಿಟಿ ಬಂತು ನಮಗೆ. ಅದು ಉಪಚಾರ ಸಮಾಧಿ. ಅದು ಕೇವಲ ಕ್ಷಣಿಕ. ಸೊ ಅದನ್ನ ಕ್ಷಣಿಕ ಸಮಾಧಿ ಅಂತ ಹೇಳ್ತಾರೆ. ಸ್ವಲ್ಪ ಸಮಯ ಮಾತ್ರ ಇರ್ತದೆ. ನಾವು ಸ್ವಲ್ಪ ಎಚ್ಚರ ತಪ್ಪು ಅಂದ್ರೆ ಮತ್ತೆ ಅವುಗಳಿಗೆ ಸೇರ್ಕೋತೀವಿ. ಸೊ ಆ ಜಾಗೃತ ಭಾವದಿಂದ ನಾವು ಮೆಡಿಟೇಷನ್ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಸ್ಟೇಜ್ಗೆ ನಾವು ಎಂಟರ್ ಆಗ್ತೀವಿ. ಓಕೆ, ಅದು ಅರ್ಪಣಾ ಸಮಾಧಿ. ನಮ್ಮ ಮನಸ್ಸನ್ನ ಅರ್ಪಿಸ್ಕೊಂಡು ನಾವು ಧ್ಯಾನಗಳಿಗೆ ಎಂಟರ್ ಆಗ್ತೀವಿ. ಧ್ಯಾನಗಳಿಗೆ ಎಂಟರ್ ಆದಾಗ ಅಲ್ಲಿ 5 ವಿಚಾರಗಳು ಬರ್ತವೆ. ಏನು? ವಿತರ್ಕ, ವಿಚಾರ, ಪ್ರೀತಿ, ಸುಖ, ಏಕಾಗ್ರತ. ಓಕೆ, ವಿಚಾರ ಮತ್ತೆ ವಿತರ್ಕ, ಮನಸ್ಸಿನಲ್ಲಿ ಓಡ್ತಕ್ಕಂತಹ ವಿಚಾರಗಳು ಮತ್ತೆ ತರ್ಕಗಳು ಯಾವಾಗ ನಾವು ಮೆಡಿಟೇಷನ್ ಮಾಡ್ತಾ 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 ಅವು ಕಡಿಮೆ ಆಗ್ತವೆ. ಆಗ ನಾವು ಮೊದಲನೇ ಧ್ಯಾನವನ್ನ ಎಂಟರ್ ಆಗ್ತೀವಿ. ಧ್ಯಾನದಲ್ಲಿ 8 ಸ್ಟೇಜ್ ಇದೆ. 4 ರೂಪ ಧ್ಯಾನ, 4 ಅರೂಪ ಧ್ಯಾನ. ಆ ಧ್ಯಾನಗಳನ್ನ ಎಂಟರ್ ಆದ ತಕ್ಷಣ ನಮಗೆ ವೃದ್ಧಿ ಶಕ್ತಿಗಳು ಬರ್ತವೆ. ವೃದ್ಧಿ ಶಕ್ತಿಗಳು ನಮ್ಮ ಉದ್ದೇಶ ಅಲ್ಲ, ಅಲ್ಲೂ ಸ್ಟಾಪ್ ಆಗಬಾರ್ದು. ಓಕೆ, ವೃದ್ಧಿ ಶಕ್ತಿಗಳು ಬಂದ ತಕ್ಷಣ ನನಗೇನೋ ಪವರ್ ಬಂದ್ಬಿಡ್ತು, ನನಗೆ ಬೋಧಿ ಸಿಕ್ಬಿಡ್ತು ಅಂತ ಅನ್ಕೋಬಾರ್ದು. ಓಕೆ, ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ವಿಚಾರ ವಿತರ್ಕ ಹೋಗುತ್ತೆ. ಮೊದಲನೇ ಧ್ಯಾನಕ್ಕೆ ಹೋಗ್ತೀವಿ. ಅದಾದ ಮೇಲೆ ತುಂಬ ಪ್ರೀತಿ ಅಂದರೆ ತುಂಬ ಉತ್ಕೃಷ್ಟವಾದ ಒಂದು ಆನಂದದ ಅನುಭವ ಆಗ್ತದೆ ಮನಸ್ಸಿಗೆ. ಅಲ್ಲೂ ಕೂಡ ಸ್ಟಾಪ್ ಆಗಬಾರ್ದು. ಅದನ್ನೇ ನಾವು ನೋಡ್ತಾ ಇದ್ದರೆ ಅದು ಕೂಡ ಬದಲಾಗುತ್ತೆ. ಆಗ ನಾವು ಆ ಪ್ರೀತಿನೂ ಕೂಡ ಹೊರಟೋಗುತ್ತೆ. ನೆಕ್ಸ್ಟು ಸುಖದ ಉತ್ಕೃಷ್ಟವಾದ ಒಂದು ಸುಖದ ಅನುಭವ ಆಗುತ್ತೆ. ಅದು 2ನೇ ಧ್ಯಾನಕ್ಕೆ ಎಂಟರ್ ಆಗ್ತೀವಿ. ಓಕೆ, ಪ್ರೀತಿ ಹೋದಾಗ 2ನೇ ಧ್ಯಾನಕ್ಕೆ ಆ ಉತ್ಕೃಷ್ಟವಾದ ಸುಖಕ್ಕೂ ಅಂಟ್ಕೊಳ್ಳದೆ ಇರುತ್ತೆ. ಅದನ್ನು ಬಿಟ್ಟರೆ 3ನೇ ಧ್ಯಾನಕ್ಕೆ ಎಂಟರ್ ಆಗ್ತೀವಿ. 3ನೇ ಧ್ಯಾನಕ್ಕೆ ಎಂಟರ್ ಆದಾಗ ಒಂದಿರುತ್ತೆ, ಅದು ಏಕಾಗ್ರತೆ. ಏಕಾಗ್ರತೆಯಲ್ಲಿ ನಾವು ಮಗ್ನರಾಗಿ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಉಪೇಕ್ಷ ಭಾವನೆ ಬರುತ್ತೆ. ಆಗ ನಾವು 4ನೇ ಧ್ಯಾನಕ್ಕೆ ಎಂಟರ್ ಆಗ್ತೀವಿ. 4ನೇ ಧ್ಯಾನ ತುಂಬ ಪವರ್ಫುಲ್ ಧ್ಯಾನ. ಭಗವಾನ್ ಬುದ್ಧರು ಮಹಾಪರಿನಿರ್ವಾಣ ಅಂತಾರಲ್ಲ, ಅವರು 4ನೇ ಧ್ಯಾನದಲ್ಲಿ ಮಹಾಪರಿನಿರ್ವಾಣ ಹೊಂದಿದ್ರು. ಓಕೆ, ಅದೇ ಥರ ಮೊಗ್ಗಲನ ಪತ್ರಿಜಿಯವರು, ಸಾರಿಪುತ್ತ ಪತ್ರಿಜಿಯವರು, ಇವರು ಕೂಡ 4ನೇ ಧ್ಯಾನದಲ್ಲಿ ಅವರು ಮಹಾಪರಿನಿರ್ವಾಣವನ್ನು ಹೊಂದಿದ್ರು. ಓಕೆ, ಅದೇ ಥರ 4 ಅರೂಪ ಜನಗಳು ಅಂತ ಹೇಳಿದೆ. ಇವು ರೂಪ ಜನಗಳು. ಓಕೆ, ಇವಕ್ಕೆ ರೂಪದ ಮೇಲೆ ಒಂದು ಕಾನ್ಸಂಟ್ರೇಷನ್ ಮಾಡ್ತಾ ಹೋದಂಥವು. ಈಗ ಉಸಿರಿದೆ, ಉಸಿರು ಅದು ಅದು ಒಂದು ಕಾಯ ಅದು ಆಕ್ಚುಲಿ. ಓಕೆ, ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಬರ್ತಾ ಇದೆ ಹೋಗ್ತಾ ಇದೆ. ಅದರ ಆಲೋಚನೆಗಳು ಬರ್ತಾವಲ್ಲ, ಅವು ಅರೂಪ ಸ್ಥಿತಿಗಳು. ರೂಪ ಅಂತಕ್ಕಂಥದ್ದು, ಈ ಉಸಿರು ಅಂತಕ್ಕಂಥದ್ದು ಕೂಡ ಒಂದು ರೂಪ. ಓಕೆ, ಅದೇ ಥರ ಅರೂಪದಲ್ಲಿ ಆಕಾಶಾಯತನ, ಆಕಾಶವನ್ನೇ, ಆಕಾಶ ಅಂತಂದ್ರೆ ಏನು ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಳ, ಅದನ್ನ ಆಕಾಶ ಅಂತ ಹೇಳ್ತೀವಿ ಅಲ್ವಾ. ಆಕಾಶವನ್ನೇ ನಮ್ಮ ವಸ್ತುವಾಗಿ ತಗೊಂಡು ಮೆಡಿಟೇಷನ್ನ ಆಬ್ಜೆಕ್ಟ್ ಆಗಿ ತಗೊಂಡು ಮೆಡಿಟೇಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್
ಅದನ್ನು ವಿಜ್ಞಾನಚಾಯತನ ಅಂತ ಹೇಳಿದ್ರೆ, ಆಕಾಶಚಾಯತನದನು ಅದರಿಂದನೂ ಮೀರಿ ವಿಜ್ಞಾನ ಅಂತಂದ್ರೆ ಕಾನ್ಶಿಯಸ್ನೆಸ್, ಕೇವಲ ಕಾನ್ಶಿಯಸ್ನೆಸ್ ಮಾತ್ರ ಅದನ್ನ ನಾವು ವಸ್ತುವಾಗಿ ತೆಗೆದುಕೊಳ್ತೀವಿ. ಓಕೆ, ಅದ್ರ ನೆಕ್ಸ್ಟ್ ಅಕಿಂಚಾನಯತನ ಅಂತ ಬರುತ್ತೆ. ಅಕಿಂಚಾನಯತನ ಶೂನ್ಯ, ಅದರಲ್ಲಿ ಏನೂ ಇಲ್ಲ. ಓಕೆ, ಶೂನ್ಯದ ಮೇಲೆ ಒಂದು ಆಬ್ಜೆಕ್ಟ್ ಅನ್ನು ತಗೊಂಡು ಅದ್ರ ಮೇಲೆ ಧ್ಯಾನವನ್ನು ಮಾಡ್ತೀವಿ. ಮತ್ತೆ ಅದಾದ್ಮೇಲೆ ಕೊನೆಯದು ನೇವಸನ್ಯ ನಾಸನ್ಯಾಯತನ, ಅದು ಕೊನೆಯದು. ಈ ಥರ 8 ಧ್ಯಾನಗಳಿದ್ದಾವೆ. ಆ ಧ್ಯಾನ ಸ್ಥಿತಿಗಳನ್ನು ನಾವು ಪಡ್ಕೊಳ್ಳೋದು ಈ ಚಿತ್ತ ವಿಶುದ್ಧಿ. ಓಕೆ, ಈ ಚಿತ್ತ ವಿಶುದ್ಧಿಯಲ್ಲಿ ಮನಸ್ಸನ್ನ ಪ್ರಶಾಂತ ಮಾಡ್ತೀವಿ. ಬೇಸಿಕಲಿ ಪಂಚ ನಿವರಣಗಳನ್ನ ತೊಡೆದು ಹಾಕ್ತೀವಿ. ಆ ನಿವರಣಗಳ ತೊಡೆದಾದಾಗ ನಾವು ಧ್ಯಾನದ ಸ್ಥಿತಿಗಳನ್ನ ಎಂಟರ್ ಆಗ್ತೀವಿ. ಓಕೆ, ಈ ಚಿತ್ತ ವಿಶುದ್ಧಿಯ ಉದ್ದೇಶ ಅದು. ಅಷ್ಟಕ್ಕೆ ನಾವು ನಿಲ್ಲಂಗಿಲ್ಲ, ಅದು ಬೋಧಿ ಅಲ್ಲ. ಓಕೆ, ಇವು ಮೆಡಿಟೇಟಿವ್ ಸ್ಟೇಟ್ಸ್ ಅಷ್ಟೇ. ಈ ಸ್ಟೇಟ್ಸ್ನ ಎಷ್ಟೊಂದು ಜನ ಅಚೀವ್ ಮಾಡ್ತಾರೆ, ಈಗಲೂ ಅಚೀವ್ ಮಾಡಿದರೆ, ಮುಂಚೆನೂ ಕೂಡ ಅಚೀವ್ ಮಾಡಿದ್ರು. ಅದಕ್ಕೆ ಅಂಟ್ಕೊಂಡ್ಬಿಡ್ತಾರೆ, ನಮಗೆ ಪವರ್ ಸಿಕ್ಬಿಟ್ಟಿದೆ, ವಿದ್ಯಾಶಕ್ತಿ ಬಂದ ತಕ್ಷಣ ನಾವು ಎಲ್ಲವನ್ನು ತಿಳ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ಕೊಳ್ತಾರೆ. ಅದು ರಾಂಗ್. ಓಕೆ, ಅದಕ್ಕೂ ಅಂಟ್ಕೋಬೋದು. ಅದಾದ ಮೇಲೆ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ದೃಷ್ಟಿಕೋನಗಳು ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ದೃಷ್ಟಿ ವಿಶುದ್ಧಿ. ಈ ದೃಷ್ಟಿಕೋನ ಅಂತಂದ್ರೆ ಏನು? ನಾವೇನು ಸೃಷ್ಟಿ ಮಾಡಿದೀವಿ? ನಾವು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಏನು? ದೃಷ್ಟಿ. ಪ್ರತಿ ಹಂತದಲ್ಲೂ ಕೂಡ ನಾನು ಅಂತಕ್ಕಂಥ ಒಬ್ಬ ಇದ್ದೀನಿ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀವಿ ಅಲ್ವಾ? ನಾನು ಅಂತಕ್ಕಂಥದ್ದು ಏನಾದ್ರು ಇದೆಯಾ? ತುಂಬಾ ಆಳವಾಗಿ ನೋಡಿದ್ರೆ ನಾನು ಅಂತಕ್ಕಂಥದ್ದಿಲ್ಲ. ಏನಿದೆ? ರೂಪ ಇದೆ, ನಾಮ ಇದೆ. ಓಕೆ, ರೂಪ ತನಗೆ ಅದು ತನ್ನ ಪಾಡಕ್ಕೆ ತನ್ನ ಕೆಲಸ ಮಾಡ್ತಾ ಇದೆ. ರೂಪ ಅಂತಂದ್ರೆ ನಮ್ಮ ದೇಹ ತನ್ನ ಪಾಡಕ್ಕೆ ತನ್ನ ಕೆಲಸ ಮಾಡ್ತಾ ಇದೆ. ಅದನ್ನ ನಾನು ನಂದು ಅಂತ ಅನ್ಕೊಂಡ್ಬಿಡ್ತೀವಿ. ಯಾವ್ದಾದ್ರು ಒಂದು ಸೆಲ್ಗೆ ನೀವು ಹೇಳಿ ನಂದೇ ಆಗಿತ್ತು ಅಂದ್ರೆ ಕಂಟ್ರೋಲ್ ಮಾಡೋದು, ನಿನ್ನ ಕೆಲಸ ಸ್ವಲ್ಪ ಹೊತ್ತು ನಿಲ್ಸು ಅಂತ ಅಂದ್ಬಿಟ್ಟು ಹೇಳಿ ನೋಡೋ, ನಿಲ್ಸುತ್ತಾ? ನಿಲ್ಸೋದಿಲ್ಲ. ಅದ್ರ ಪಾಡದ ಅದು ಕೆಲಸ ಮಾಡ್ತಾನೆ ಇದೆ. ನೆಕ್ಸ್ಟ್ ಮನಸ್ಸು. ಮನಸ್ಸಿಗೆ ಹೇಳಿ. ಮನಸ್ಸು ಅಂತಂದ್ರೆ ಏನು? ಚಿತ್ತಗಳ ಸರಣಿ. ಪ್ರತಿ ಕ್ಷಣಗಳು ಕೂಡ ಒಂದು ಚಿತ್ತ ಉತ್ಪತ್ತಿ ಆಗುತ್ತೆ, ನಾಶ ಆಗುತ್ತೆ, ಉತ್ಪತ್ತಿ ಆಗುತ್ತೆ, ನಾಶ ಆಗುತ್ತೆ. ಯಾವಾಗ ಚಿತ್ತದ ಸರಣಿ ನಿಲ್ಲುತ್ತೆ? ಅರ್ಹಂತರಾಗಿ ಪರಿನಿಬ್ಬಾಣ ಹೊಂತೀವಲ್ಲ, ಆಗ ಚಿತ್ತದ ಸರಣಿ ನಿಲ್ಲುತ್ತೆ. ದೇಹ ಯಾವಾಗ ಫಂಕ್ಷನ್ ಮಾಡೋದು ನಿಲ್ಲುತ್ತೆ? ನಾವು ಸತ್ತಾಗ ಅದು ನಿಲ್ಲುತ್ತೆ. ಆದ್ರೆ ಚಿತ್ತದ ಸರಣಿ ಮನಸ್ಸು ಅದು ಸತ್ತಾಗ ನಿಲ್ಲಲ್ಲ. ಮನಸ್ಸು ನಮ್ಮ ಲಾಸ್ಟ್ ಕೊನೆ ಚಿತ್ತ ಬರುತ್ತಲ್ಲ, ಆ ಚಿತ್ತದ ಸರಣಿ ನೆಕ್ಸ್ಟ್ ಚಿತ್ತ ಎಲ್ಲಿ ಅದಕ್ಕೆ ಯಾವುದು ಸಪೋರ್ಟ್ ಮಾಡುತ್ತೆ ಆ ಚಿತ್ತವನ್ನು ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಆ ಸರಣಿ ನೆಕ್ಸ್ಟ್ ಚಿತ್ತದಲ್ಲಿ ಇನ್ನೊಂದು ರೂಪದಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದು ಪುನರ್ಜನ್ಮ. ಓಕೆ, ಪುನರ್ಭವ, ಜನ್ಮ ವರ್ಡಿಂಗ್ಸ್ ಇಂದ ಹೋಗ್ಬೇಡಿ. ಆ ವರ್ಡಿಂಗ್ಸ್ ನೀವು ಅದಕ್ಕೆ ಇನ್ನೊಂದು ವರ್ಡಾಗಿ ಕೊಡಿಬೇಕಾದ್ರೆ ತೊಂದರೆ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಅದೊಂದು ದೊಡ್ಡ ಡಿಬೇಟ್ ಆಗ್ಬಿಟ್ಟಿದೆ. ಪುನರ್ಭವ ಬಾಬಾ ಸಾಹೇಬ್ ಯೂಸ್ ಮಾಡಿದ್ದಾರೆ, ಖಂಡಿತವಾಗ್ಲೂ ಪುನರ್ಭವ ಅಂತಕ್ಕಂತಹ ವರ್ಡ್ ಯೂಸ್ ಮಾಡಿದ್ದಾರೆ. ಪುನರ್ಜನ್ಮ ಅಂತಕ್ಕಂಥದ್ದನ್ನ ಬೇರೆ ಎಲ್ಲ ಇದರಲ್ಲೂ ಯೂಸ್ ಮಾಡ್ಬಿಟ್ಟಿದ್ದಾರೆ. ಬಟ್ ಏನಾಗ್ತದೆ ಅಂತಂದ್ರೆ, ನಾವು ವರ್ಡ್ಸ್ ಹಿಂದೆ ಹೋದ್ರೆ ನಾವು ಅದನ್ನ ಗಂಟ್ಕೋತೀವಿ. ನಾವು ಇದೇ ಸರಿ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲೂ ದೃಷ್ಟಿಕೋನಗಳನ್ನ ಸೃಷ್ಟಿ ಮಾಡ್ತೀವಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಏನ್ ಕಾನ್ಸೆಪ್ಟ್? ಚಿತ್ತ, ಲಾಸ್ಟ್ ಚಿತ್ತ ಇದೆ, ಅದು ಈ ರೂಪದ ಮೇಲೆ ಸಪೋರ್ಟ್ ಮಾಡಲಿಲ್ಲ ಈ ರೂಪ ಆ ಚಿತ್ತಕ್ಕೆ. ಸೊ ಅದಕ್ಕೆ ಯಾವುದು ಸಪೋರ್ಟ್ ಮಾಡುತ್ತೆ ಆ ಚಿತ್ತವನ್ನ ಅದು ಆ ರೂಪವನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಇದು ಪುನರ್ಜನ್ಮ ಅಥವಾ ಭವ. ಓಕೆ, ಸಮುದ್ರದ ಅಲೆಗಳ ತರ ಒಂದು ಅಲೆ ಬಂತು, ನಾಶ ಆಯಿತು. ಅದು ನಾಶ ಆಗ್ಬೇಕಾದ್ರೆ ಅದು ಇನ್ನೊಂದು ಅಲೆಗೆ ಕಾರಣ ಆಯಿತು. ಆಯ್ತಾ? ಅದೇ ತರ ಆ ಅಲೆ ಹೆಂಗ್ ಬಂತು? ಸುಮ್ಮನೆ ಬಂದ್ಬಿಡ್ತಾ ಅದು? ಅದು ಹಿಂದಿನ ಅಲೆ ಕಾರಣದಿಂದ ಬಂತು. ಹಾಗಾದ್ರೆ ಆ ಅಲೆ ಬೇರೆನಾ? ಅದು ಇದ್ರ ಕಾರಣದಿಂದ ಬಂದಿದೆ ಅಲ್ವಾ? ಅದ್ರ ಸ್ಟಿಮ್ಯುಲೇಷನ್ ಸಿಕ್ಕಿರೋದ್ರಿಂದ ಅದು ಬಂದಿದೆ. ಹಾಗಾದ್ರೆ ಒಂದೇನಾ? ಅದು ಒಂದೇ ಅಂತ ಅಂದ್ಬಿಟ್ಟು ಹೇಳಲಿಕ್ಕಾಗಲ್ಲ. ಇದೇ ನಮ್ಮ ಜನ್ಮ. ಆಕ್ಚುಲಿ ಒಂದೇ ವ್ಯಕ್ತಿ ಬೇರೆ ಇದಾನೆ ಅಂತ ಅಂದ್ಬಿಟ್ಟು ಹೇಳಲಿಕ್ಕಾಗಲ್ಲ. ಸೇಮ್ ಅಲೆ, ಅದೇ ಅಲೆ, ಇದನ್ನು ಕೂಡ ಅದೇ ತರ ಅಲೆ ಅಂತ ಅಂದ್ಬಿಟ್ಟು ನಾವು ಹೇಳಲಿಕ್ಕಾಗಲ್ಲ. ಅದೇ ತರ ಅಂತ ಹೇಳ್ಬೋದು, ಬಟ್ ಅದೇ ಅಲೆ ಅಂತ ಅಂದ್ಬಿಟ್ಟು ನಾವು ಹೇಳಲಿಕ್ಕಾಗಲ್ಲ. ಅದರ ಕಾರಣದಿಂದ ಇನ್ನೊಂದು ಅಲೆ ಬರುತ್ತೆ, ಇದರ ಕಾರಣದಿಂದ ಮತ್ತೊಂದು ಅಲೆ ಬರ್ತದೆ. ಅದಕ್ಕೆ ಕಾರಣ ಹಿಂದಿನ ಅಲೆ. ಓಕೆ, ಎಲ್ಲವೂ ಕೂಡ ಬೇರೆ ಬೇರೆ ಅಲ್ವಾ? ಈ ರೀತಿ ನಮ್ಮ ಚಿತ್ತದ ಸರಣಿ ಹರಿತಾ ಇದೆ. ಸೊ
ಈ ದೃಷ್ಟಿ ವಿಶುದ್ಧಿಯಲ್ಲಿ ನಾವು ಈ ರೂಪವನ್ನ ಮತ್ತೆ ನಾಮವನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತೀವಿ. ಓಕೆ, ನಾವು ಈಗ ಧ್ಯಾನ ಮಾಡ್ತಾ ಇದ್ವಿ ಅಲ್ವಾ, ಧ್ಯಾನ ಮಾಡ್ಬೇಕಾದ್ರೆ ಉಸಿರನ್ನ ನೋಡ್ತಾ ಇದ್ರಿ ನೀವು. ಉಸಿರನ್ನೇ ನೋಡ್ತಾ 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 ಸೇಮ್ ಉಸಿರು ನೀವು ಒಳಗೆ ತಗೊಂಡಂತಹ ಉಸಿರೇ ಹೊರಗೆ ಬಂತ? ಒಳಗೆ ತಗೋಬೇಕಾದ್ರೆ ಹೇಗಿತ್ತು? ಅದರ ಟೆಂಪರೇಚರ್ ಹೇಗಿತ್ತು? ಹೊರಗೆ ಬರ್ಬೇಕಾದ್ರೆ ಬಿಸಿ ಆಯ್ತಲ್ವಾ? ಬದಲಾಗ್ತಾ ಇದೆ ಅಲ್ವಾ? ಅದು ಕೂಡ ಬದಲಾಗ್ತಾ ಇದೆ, ಪ್ರತಿ ಕ್ಷಣ ಬದಲಾಗ್ತಾ ಇದೆ. ನೀವು ಸ್ಟಾರ್ಟಿಂಗ್ ಪಾಯಿಂಟ್ ತಗೊಳ್ಳಿ, ಉಸಿರನ್ನ ಪ್ರಾರಂಭವನ್ನ ತೆಗೆದುಕೊಳ್ಳಿ, ಮತ್ತೆ ಉಸಿರು ಒಳ ಉಸಿರು ಹೋಗ್ಬೇಕಾದ್ರೆ ಅದು ಕೂಡ ಒಂದೇ ಯೂನಿಫಾರ್ಮ್ ಆಗಿ ಒಂದೇ ಇದ್ರಲ್ಲಿ ಹೋಗ್ತಾ ಇರಲ್ಲ, ಅದರಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ನಿಲ್ಲುತ್ತೆ ಕೆಲವು ಕ್ಷಣ, ಮತ್ತೆ ಹೊರ ಉಸಿರು ಪ್ರಾರಂಭ ಆಗುತ್ತೆ, ಅದು ಸ್ವಲ್ಪ ಹೊತ್ತು ಹೋಗುತ್ತೆ, ಅದು ನಿಲ್ಲುತ್ತೆ. ಎಲ್ಲವೂ ಕೂಡ ಬದಲಾಗ್ತಾ ಇರ್ತದೆ, ಬದಲಾಗ್ತಾ ಇರ್ತದೆ. ಈ ರೂಪ ಅದು ಅದು ಒಂದು ರೂಪ, ಅದು ಬದಲಾಗ್ತಾ ಇದೆ. ಇದನ್ನ ಯಾವ ತರ ತಿಳ್ಕೋಬೇಕು? ದೃಷ್ಟಿ ವಿಶುದ್ಧಿಗೆ, ದೃಷ್ಟಿ ವಿಶುದ್ಧಿಯನ್ನು ನಾವು ಮಾಡಬೇಕು ಅಂದ್ರೆ ವಿಪಸ್ಸನವನ್ನ ಮಾಡಬೇಕು. ವಿಪಸ್ಸನ ಅಂದ್ರೆ ವಿಪಸ್ಸನ, ಫಸ್ಸನ ಅಂದ್ರೆ ನೋಡ್ತಕ್ಕಂಥದ್ದು, ವಿ ಅಂದ್ರೆ ತುಂಬಾ ಆಳವಾಗಿ ನೋಡ್ತಕ್ಕಂಥದ್ದು. ಏನನ್ನ? ನಮ್ಮ ಆಳವಾಗಿರ್ತಕ್ಕಂಥ ಕ್ಲೇಶಗಳನ್ನ, ಮನಸ್ಸಿನ ಆಳವಾಗಿರ್ತಕ್ಕಂಥ ಚಿತ್ತಗಳನ್ನ ಯಥಾರ್ಥವಾಗಿ ನೋಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಅಷ್ಟೇ, ಸಾಕ್ಷಿಭೂತವಾಗಿ ಮಾತ್ರ ನೋಡ್ಬೇಕು ನಾವು. ಅದು ನಾನು ಅಂತ ಅಂದ್ಬಿಟ್ಟು ನೋಡ್ಬಾರ್ದು, ಇದು ನನ್ನ ಚಿತ್ತ ಅಂತ ಅಂದ್ಬಿಟ್ಟು ನೋಡ್ಬಾರ್ದು. ಈ ಉಸಿರನ್ನ ನೋಡ್ತಾ ಇರ್ತೀವಲ್ವಾ, ಆ ಉಸಿರನ್ನು ಕೂಡ ಅಷ್ಟೇನೆ ನಾವು ಸಾಕ್ಷಿಭೂತ. ನೀವು ಉಸಿರನ್ನ ನಿಲ್ಸ್ಲಿಕ್ಕಾಗತ್ತಾ? ನಮ್ದು ಅಂತ ಅಂದ್ಬಿಟ್ಟು ನಿಲ್ಸ್ಲಿಕ್ಕಾಗತ್ತಾ? ಅದು ಬರ್ತಾ ಇದೆ, ಹೋಗ್ತಾ ಇದೆ. ನೀವು ಸಾಕ್ಷಿಭೂತವಾಗಿ ಅಷ್ಟೇನೆ ನೀವು ಅಬ್ಸರ್ವ್ ಮಾಡ್ಬೇಕು, ವಿಟ್ನೆಸ್ ಮಾಡ್ಬೇಕು ಅಷ್ಟೇನೆ. ಅದನ್ನ ಯಥಾರ್ಥವಾಗಿ ವಿಟ್ನೆಸ್ ಮಾಡಿ ನೋಡ್ಬೇಕು. ಆಗ ನಿಮ್ಮಲ್ಲಿ ವಿಪಸನ ಜ್ಞಾನ ಅದೇ ಆಗುತ್ತೆ. ವಿಪಸನದಲ್ಲಿ ಏನ್ ಬರುತ್ತೆ? ಅನಿತ್ಯ, ದುಃಖ, ಅನಾತ್ಮ ಅಂತಕ್ಕಂಥದ್ದು ಅರ್ಥ ಆಗ್ತಾ ಹೋಗುತ್ತೆ. ಉಸಿರು ನಿತ್ಯವೋ ಅನಿತ್ಯವೋ? ದೇಹ ನಿತ್ಯವೋ ಅನಿತ್ಯವೋ? ಈ ಪಂಚಖಂಡಗಳು ನಿತ್ಯವೋ ಅನಿತ್ಯವೋ? ಅನಿತ್ಯ. ಈ ಅನಿತ್ಯವಾದಂಥವನ್ನ ನಂದು ಅಂತ ಅಂದ್ಬಿಟ್ಟು ನಾವು ಹಿಡ್ಕೊಂಡ್ರೆ ಏನಾಗುತ್ತೆ? ಹೊಟ್ಟೋಗ್ಬಿಡುತ್ತೆ ಅದು ಒಂದಿನ. ಏನ್ ತರುತ್ತೆ? ಅದು ದುಃಖವನ್ನೇ ತರುತ್ತೆ. ಯಾವುದು ಅನಿತ್ಯವಾಗಿದೆಯೋ, ಯಾವುದು ದುಃಖ ತರುತ್ತೋ, ಅದು ಒಂದು ಪರ್ಮನೆಂಟ್ ಎಂಟಿಟಿ, ಅನಾತ್ಮ ಅಂತ ಅಂದ್ಬಿಟ್ಟು ಕರೀಲಿಕ್ಕಾಗುತ್ತಾ? ಬದಲಾಗ್ತಾ ಇರ್ತಕ್ಕಂತಹ ಒಂದು ಇದು ಸ್ಥಿತಿ ಅಂತ ಅಂದ್ಬಿಟ್ಟು ಕರೀಲಿಕ್ಕಾಗುತ್ತಾ? ಅದು ಅನಾತ್ಮ. ಇಲ್ಲಿ 16 ವಿಪಶ್ಯನ ಜ್ಞಾನಗಳು ಬರ್ತವೆ. 16 ವಿಪಶ್ಯನ ಜ್ಞಾನಗಳ ಬಗ್ಗೆ ಡೀಟೇಲ್ ನಾನು ಹೇಳಲ್ಲ, ಜಸ್ಟ್ ಅದನ್ನ ನೇಮ್ ಮಾಡ್ತಾ ಹೋಗ್ತೀನಿ, ಅದನ್ನು ಒಂದು ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಮರೂಪ ಪರಿಚ್ಛೇದ ಮೊದಲನೇದು, ನಾಮರೂಪ ಪರಿಚ್ಛೇದ ಜ್ಞಾನ. ಅದರಲ್ಲಿ ನಾಮರೂಪ ಅಂದ್ರೆ ಶರೀರ ಮತ್ತು ಮನಸ್ಸಿನ ಜ್ಞಾನ, ಅದು ದೃಷ್ಟಿ ವಿಶುದ್ಧಿಯಲ್ಲಿ. ಓಕೆ, ಅದೇ ತರ ಪಚ್ಚಯ ಪರಿಗ್ರಹ ಜ್ಞಾನ. ಪಚ್ಚಯ ಅಂದ್ರೆ ಕಾರ್ಯಕಾರಣ ಸಂಬಂಧಗಳು. ಓಕೆ, ಕಾರಣ. ಪಚ್ಚಯ ಪರಿಗ್ರಹ ಜ್ಞಾನ ಅಂದ್ರೆ ಕಾರ್ಯಕಾರಣಗಳನ್ನು ಗ್ರಹಿಸ್ತಕ್ಕಂತಹ ಜ್ಞಾನ. ಸಮ್ಮಸ್ಸನ ಜ್ಞಾನ. ಸಮ್ಮಸ್ಸನ ಜ್ಞಾನ ಅಂದ್ರೆ ಗ್ರಹಿಸ್ತಕ್ಕಂಥ, ಪರ್ಸೀವ್ ಮಾಡ್ತಕ್ಕಂತಹ ಜ್ಞಾನ. ಓಕೆ, ಉದಯ ವ್ಯಯ ಜ್ಞಾನ. ಉದಯ ಮತ್ತು ವ್ಯಯ, ಆರಿಜಿನ್ ಮತ್ತೆ ಲಾಸ್, ಉದ್ಭವ ಆಗುತ್ತೆ, ನಾಶ ಆಗುತ್ತೆ, ಅದರ ಜ್ಞಾನ. ಭಂಗಾನುಪස්සನ ಜ್ಞಾನ ಅಂದ್ರೆ ಭಂಗ ಅಂತಂದ್ರೆ ವ್ಯಯ ಆಗ್ತಕ್ಕಂಥದ್ದು, ನಶಿಸಿ ಹೋಗ್ತಕ್ಕಂಥದ್ದು. ಓಕೆ, ಅದರ ಜ್ಞಾನ. ಭಯಾನುಪಸನ. ಭಯಾನುಪಸನ ಅಂದ್ರೆ ಭಯದ ಮೇಲೆ ಜ್ಞಾನ. ಅಂದ್ರೆ ಈ ದೇಹ ನಮ್ಮ ಅಂಗಗಳನ್ನ ಒಂದೊಂದನ್ನೇ ಅಬ್ಸರ್ವ್ ಮಾಡ್ತಾ ಹೋಗಿ ಅದ್ರ ಕೆಲಸಗಳನ್ನ ನೋಡಿ, ಅದು ಎಲ್ಲವೂ ಕೂಡ ಅದ ಆಕಾರ ನಮ್ಗೆ ಇಷ್ಟ ಆಗುತ್ತಾ? ಬಣ್ಣ, ಆಕಾರ, ಅದಕ್ಕೆ ಬರ್ತಕ್ಕಂತಹ ರೋಗಗಳು ಒಂದೊಂದನ್ನೇ ನೋಡ್ತಾ ಹೋಗಿ ಅದ್ರ ಮೇಲೆ ಭಯ ಬರ್ತದೆ. ಆ ಭಯದ ಜ್ಞಾನ. ಮತ್ತೆ ಆದಿನವ ಉಪಸನ ಜ್ಞಾನ ಅಂತಂದ್ರೆ ಅಪಾಯದ ಬಗ್ಗೆ, ಅಪಾಯದ ಬಗ್ಗೆ ಜ್ಞಾನ. ಇದು ಮೆಡಿಟೇಷನ್ ಅಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಮುಂದೆ ಯಾವಾಗಾದ್ರು. ನಿಬ್ಬಾದನ ಉಪಸನ ಅಂತಂದ್ರೆ ಅಸಮಾಧಾನಕರ ಸ್ಥಿತಿಯ ಒಂದು ಜ್ಞಾನ. ಮುಂಚಿತ ಕಾಮತ್ಯ ಜ್ಞಾನ ಅಂತಂದ್ರೆ ಮುಕ್ತಿಯ ಬಯಕೆಯ ಜ್ಞಾನ. ಪಟಿಸಂಖಾನುಪಸನ ಅಂದ್ರೆ ಪ್ರತಿಫಲ ಸಿಗ್ತಕ್ಕಂತಹ ಜ್ಞಾನ. ಸಂಖಾರೂಪೇಕ ಅಂತಂದ್ರೆ ಸಂಖಾರಗಳು, ಚೇತಸಿಕಗಳು, ಅದ್ರ ಬಗ್ಗೆ ಜ್ಞಾನ. ಮತ್ತೆ ಸಚ್ಚಾನುಲೋಭಿಕ ಜ್ಞಾನ ಅಂದ್ರೆ ಸತ್ಯದ ಜೊತೆಗೂಡಿದ ಜ್ಞಾನ. ಗೋತ್ರಭೂ ಜ್ಞಾನ ಅಂದ್ರೆ ಗೋತ್ರ ಬದಲಾವಣೆ. ಗೋತ್ರ ಬದಲಾವಣೆ ಅಂತಂದ್ರೆ ಇದರಲ್ಲಿ ಈಗ ನಮ್ಮ ಕುಲ ಗೋತ್ರಗಳಲ್ಲ, ಈ ಗೋತ್ರ ಅಂತಂದ್ರೆ ಬಾಳೆನಲ್ಲಿ ಈ ನಾವು ಎಲ್ಲ ನಾರ್ಮಲ್ ಆಗಿದ್ದೀವಲ್ವಾ, ಜ್ಞಾನದ ಉದಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸೋತಪ್ಪನ ಸಗದಗಾಮಿ, ಅನಾಗಾಮಿ, ಆಗ ನಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳೇನಿದಾವಲ್ಲ ಅವು ಮತ್ತೆ ನಾರ್ಮಲ್ ಮನುಷ್ಯನಾಗಿ ಇವಾಗ ಏನು ಯೋಚನೆ ಮಾಡ್ತಾ ಇದೀವಲ್ಲ ಆ ಥರ ಯೋಚನೆಗಳು ಬರಲ್ಲ. ಆ ಬದಲಾವಣೆಯನ್ನ ಗೋತ್ರ ಬದಲಾವಣೆ ಜ್ಞಾನ ಅಂತ ಹೇಳ್ತಾರೆ. ಓಕೆ, ಮತ್ತೆ ಮಗ್ಗ ಜ್ಞಾನ, ಫಲಜ್ಞಾನ, ಪಚ್ಚವ್ಯಕ್ಕನ ಜ್ಞಾನ. ಮಗ್ಗ ಅಂದ್ರೆ ಮಾರ್ಗದ ಜ್ಞಾನ, ಅದರಿಂದ ಬರ್ತಕ್ಕಂಥ ಫಲದ ಜ್ಞಾನ. ಮತ್ತೆ ಪಚ್ಚವ್ಯಕ್ಕನ ಅಂದ್ರೆ ಪರಿಶೀಲಿಸುವಂತಹ
ಪಡೆದಂತಹ ಜ್ಞಾನ. ಒಟ್ಟು 16 ವಿಪಶ್ಯನ ಜ್ಞಾನಗಳಿದ್ದಾವೆ. ಇವುಗಳನ್ನ ಯಥಾರ್ಥವಾಗಿ ನೋಡ್ತಕ್ಕಂಥದ್ದು. ಅದರ ಫಸ್ಟ್ ದೃಷ್ಟಿ ವಿಶುದ್ಧಿಯಲ್ಲಿ ಮೊದಲನೇದು ನಾಮರೂಪ ಪರಿಚ್ಛೇದ ಜ್ಞಾನವನ್ನ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಆವಾಗ ನಾವು ಆಳವಾಗಿ ನಾವು ಶುದ್ಧೀಕರಣವನ್ನು ಮಾಡ್ಕೋಬಹುದು. ಒಂದು ಸಲ ನಾವು ನಾಮರೂಪ ಪರಿಚ್ಛೇದ ಜ್ಞಾನವನ್ನು ಪಡ್ಕೊಂಡ ಆದಮೇಲೆ ಕಂಕಾ ವಿತರಣ ಜ್ಞಾನದ ಬಗ್ಗೆ ನಮ್ಮ ಮನಸ್ಸು ಹೋಗ್ತದೆ. ನೆಕ್ಸ್ಟ್ 4ನೇದು ಕಂಕಾ ವಿತರಣ ಜ್ಞಾನದಲ್ಲಿ ಏನಾಗ್ತದೆ? ಕಂಕಾ ವಿತರಣ ಅಂತಂದ್ರೆ ಸಂದೇಹಗಳನ್ನ ನಿವಾರಿಸ್ತಕ್ಕಂತಹ ಜ್ಞಾನ, ವಿಶುದ್ಧಿ ಮಗ್ಗ. ಓಕೆ, ಅದರಲ್ಲಿ ಯಾವ ತರ ಸಂದೇಹಗಳು? ಈ ಪರಿಚಯ ಪರಿಗ್ರಹ ಜ್ಞಾನ ಅಂತ ಹೇಳಿದ್ನಲ್ಲ, ಕಾರ್ಯ ಕಾರಣವನ್ನ ಯಥಾರ್ಥವಾಗಿ ಗ್ರಹಿಸ್ತಕ್ಕಂತಹ ಒಂದು ಜ್ಞಾನ ಇದ್ರಲ್ಲಿ ಬರ್ತದೆ. ಕಾರ್ಯಕಾರಣ ಸಂಬಂಧಗಳು ಏನೇನು? ಪಠ್ಯಚ ಸಂಪಾದ. ಇವಾಗ ಒಂದು ವಸ್ತು ಇದೆ, ನಮ್ಮ ಕಣ್ಣಿದೆ. ನಾವು ವಸ್ತುನ ಹಂಗೇನೆ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯನಾ? ನಮ್ಮ ಕಣ್ಣು ಇರಬೇಕು, ಆ ವಸ್ತುನೂ ಇರಬೇಕು, ಅದು ಕಾಂಟ್ಯಾಕ್ಟ್ ಆಗಬೇಕು. ವಸ್ತುನು ಇದ್ದು ಕಣ್ಣು ಇದ್ದು ಅದು ಕಾಂಟ್ಯಾಕ್ಟ್ ಆಗಲಿಲ್ಲ ಅಂತಂದ್ರೆ ನಾವು ಅನುಭವಕ್ಕೆ ಬರಲ್ಲ. ಅದು ಇಲ್ಲಿ ಎಷ್ಟೊಂದು ವಸ್ತುಗಳಿದಾವೆ, ಎಲ್ಲ ವಸ್ತುಗಳಿಗೂ ಕಾಂಟ್ಯಾಕ್ಟ್ ಆಗ್ತಾ ಇರಲ್ಲ ಕಣ್ಣು. ಓಕೆ, ನಮ್ಮ ಕಣ್ಣಿಗೆ ಯಾವ ವಸ್ತು ಕಾಂಟ್ಯಾಕ್ಟ್ ಆಗುತ್ತೆ ಅದರಿಂದ ಮಾತ್ರ ಅದು ಏನು ಒಂದು ಅನುಭವ ಬರುತ್ತೆ. ಓಕೆ, ನಮ್ಮ ಕಣ್ಣಿದೆ ಮತ್ತೆ ಒಂದು ವಸ್ತು ಇದೆ, ಅದು ಕಾಂಟ್ಯಾಕ್ಟ್ ಆಗ್ತಲ್ಲ, ಆ ಕಾರಣದಿಂದ ಉತ್ಪತ್ತಿಯಾದ ಅನುಭವದ ಜ್ಞಾನವನ್ನು ಯಥಾರ್ಥವಾಗಿ ನಾವು ನೋಡ್ತಕ್ಕಂಥದ್ದನ್ನ ಇದರಲ್ಲಿ ಮಾಡ್ಕೊತೀವಿ. ನಿರ್ದಿಷ್ಟವಾದ ಒಂದು ಇಂದ್ರಿಯ ಜ್ಞಾನ ಅಂದ್ರೆ ಕಾನ್ಶಿಯಸ್ನೆಸ್ ಉತ್ಪತ್ತಿ ಆಗುತ್ತೆ. ಕಾಂಟ್ಯಾಕ್ಟ್ ಆದಾಗ ನಮ್ಮಲ್ಲಿ ಕಾನ್ಶಿಯಸ್ನೆಸ್ ಉತ್ಪತ್ತಿ ಆಗುತ್ತೆ. ಅದನ್ನ ನಿರ್ದಿಷ್ಟವಾದ ಇಂದ್ರಿಯ ಜ್ಞಾನ ಅಂತ ಹೇಳ್ತಾರೆ. ಮತ್ತು ಆ ವಸ್ತು ಇರೋದ್ರಿಂದ ವಸ್ತುವಿನ ಮೇಲೆ ಆಧಾರಿತವಾದ ಒಂದು ಜ್ಞಾನ ಉದಯ ಆಗುತ್ತೆ. ಓಕೆ, ಅದು ಕಂಕಾ ವಿತರಣ. ಒಂದು ವಸ್ತು, ಕಣ್ಣು ಮತ್ತೆ ಅನುಭವ. ಅದಾದ ಮೇಲೆ ನಮ್ಗೆ ಕಾನ್ಶಿಯಸ್ ಆದಾಗ ಜಡ್ಜ್ಮೆಂಟಲ್ ಇಶ್ಯೂಸ್ ಬರುತ್ತೆ. ನಾವು ಜಡ್ಜ್ ಮಾಡ್ತೀವಿ, ಅದನ್ನ ಪರ್ಸೆಪ್ಷನ್ ಮಾಡಿ ನಾವು ಜಡ್ಜ್ ಮಾಡ್ತೀವಿ. ಇದು ಇಂತಹದ್ದಿರ್ಬೋದು. ಅದಾದ್ಮೇಲೆ ಮತ್ತೆ ಲೋಭಗಳಲ್ಲಿ ಅಥವಾ ಇದರಲ್ಲಿ ಸಿಗಾಕೊಳ್ಳಿಕ್ಕೆ ಹೋಗ್ತೀವಿ. ಓಕೆ, ಈ ಕಂಕಾ ವಿತರಣ ಜ್ಞಾನವನ್ನ ಪಡೆದಂಥವರು ಅದನ್ನ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಸಂದೇಹಗಳನ್ನ ಯಾವ ತರ ತೆಗಿಬೇಕು? ಸಂದೇಹಗಳಲ್ಲಿ ಈ ಭವಚಕ್ರದಲ್ಲಿ 3 ಹಂತಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗ್ಬೇಕು. ಭವಚಕ್ರ ಅಂದ್ರೆ ನಮ್ಮ ಜೀವನದ ಸೈಕಲ್. ಓಕೆ, ಅದರಲ್ಲಿ ಮೊದಲನೇದು ಕ್ಲೇಶವಟ್ಟ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಎರಡನೇದು ಕಮ್ಮವಟ್ಟ, ಮೂರನೇದು ವಿಪಾಕವಟ್ಟ. ಕ್ಲೇಶವಟ್ಟ ಅಂದ್ರೆ ಅಜ್ಞಾನ ಮತ್ತು ರಾಗ, ಲೋಭ, ದೋಷ ಇವೆಲ್ಲ ಇದಾವಲ್ಲ, ಈ ಕ್ಲೇಶಗಳಲ್ಲಿ ನಾವು ಅಂಟ್ಕೊಳ್ತಕ್ಕಂತಹದ್ದು ಆ ಚಕ್ರಕ್ಕೆ ಅಂಟ್ಕೊಳ್ತಕ್ಕಂಥದ್ದು. ಓಕೆ, ಮತ್ತೆ ಕಮ್ಮ ಮತ್ತು ವಿಪಾಕ. ಕಮ್ಮ ಅಂತಂದ್ರೆ ಗೊತ್ತಲ್ವಾ? ಕುಶಲ ಯಾವುದು, ಅಕುಶಲ ಯಾವುದು? ಕುಶಲದ ಬಗ್ಗೆ ಸಂದೇಹ ಇಟ್ಕೊಳ್ತಕ್ಕಂಥದ್ದು, ಅಥವಾ ಅಕುಶಲದ ಬಗ್ಗೆ ಅದರಿಂದ ಕೆಟ್ಟದಾಗಲ್ಲ ಅಂತಕ್ಕಂತಹ ಒಂದು ಇದನ್ನ ಇಟ್ಕೊಳ್ತಕ್ಕಂಥದ್ದು. ಈ ಸಂದೇಹಗಳನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ತಾರೆ ಇಲ್ಲಿ ಕಂಕಾ ವಿತರಣದಲ್ಲಿ. ಅದೇ ತರ ಫಲ ಅಂದ್ರೆ ವಿಭಾಗವಟ್ಟ, ಫಲಚಕ್ರ. ಅದರಿಂದ ಬರ್ತಕ್ಕಂತಹ ಫಲಗಳು ಕೆಟ್ಟದಿದ್ದಾಗ, ಅಕುಶಲ ಇದ್ದಾಗ ಏನಾಗ್ತದೆ? ಅದರ ಫಲ ಅಕುಶಲನೇ ಇರ್ತದೆ. ಕುಶಲ ಇದ್ದಾಗ ಅದರ ಫಲ ಕುಶಲನೇ ಇರ್ತದೆ. ಓಕೆ, ಅಕುಶಲದಿಂದ ಕುಶಲದ ಚಿತ್ತಗಳು ಉತ್ಪತ್ತಿ ಆಗುವುದು ಅದು ಬೇರೆ. ಬಟ್ ವಿಪಾಕಗಳೇನಿದಾವಲ್ಲ ಅವು ಯಾವಾಗಲೂ ಕೂಡ ಕುಶಲಕ್ಕೆ ಕುಶಲನೇ ವಿಪಾಕ ಅಂದ್ರೆ ಅದರ ಫಲ ಕುಶಲವೇ ಆಗಿರ್ತದೆ, ಅಕುಶಲಕ್ಕೆ ಅಕುಶಲವೇ ಅದರ ಫಲ ಆಗಿರ್ತದೆ. ಬಟ್ ಚಿತ್ತದ ಸರಣಿಯಲ್ಲಿ ಚೇಂಜ್ ಆಗುತ್ತೆ. ಅದ್ರ ಬಗ್ಗೆ ಕನ್ಫ್ಯೂಸ್ ಬೇಡ, ಇನ್ನೊಂದ್ಸಲ ಹೇಳ್ತೀನಿ. ಓಕೆ, ಇದು ಕಂಕಾ ವಿತರಣ ವಿಶುದ್ಧಿ. ಓಕೆ, ಸಂದೇಹಗಳನ್ನ ನಾಶ ಮಾಡ್ತಕ್ಕಂತಹ ವಿಶುದ್ಧಿ. ಅದಾದ್ಮೇಲೆ ನೆಕ್ಸ್ಟ್ ಮಗ್ಗ, ಆ ಮಗ್ಗ, ಜ್ಞಾನ ದರ್ಶನ ವಿಶುದ್ಧಿ. ಓಕೆ, 5 ಮಗ್ಗ ಅಂತಂದ್ರೆ ಮಾರ್ಗ. ಓಕೆ, ಆ ಮಗ್ಗ ಅಂದ್ರೆ ಸರಿಯಾದ ಮಾರ್ಗ, ಮತ್ತೆ ಆ ಮಾರ್ಗ ಅಂದ್ರೆ ಸರಿಯ ಅಲ್ಲದ ಮಾರ್ಗ. ಇವೆರಡನ್ನು ತಿಳ್ಕೋಬೇಕು, ಮತ್ತೆ ಅದರ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು. ಸರಿಯಾದ ಮಾರ್ಗ ಅಂತಂದ್ರೆ ಏನು ಹಾಗಾದ್ರೆ? ಸರಿಯಾದ ಮಾರ್ಗ ಅಂತಂದ್ರೆ ಈಗ 4 ಏನು ನಾವು ಫಸ್ಟ್ ಹೇಳಿದ್ವಲ್ಲ, ಮೊದಲನೇದು ಶೀಲ ವಿಶುದ್ಧಿ, ಎರಡನೇದು ಚಿತ್ತ ವಿಶುದ್ಧಿ, ಮೂರನೇದು ದೃಷ್ಟಿ ವಿಶುದ್ಧಿ, ನಾಲ್ಕನೇದು ಕಂಕಾ ವಿತರಣ ವಿಶುದ್ಧಿ. ಈ 4 ಇದಾವಲ್ಲ, ಇವು ಪರಿಶುದ್ಧತೆಯ ಮಾರ್ಗ, ಪರಿಶುದ್ಧತೆಯನ್ನ ಹೊಂದಿಲ್ಲ. ಆಕ್ಚುಲಿ ಆ ಪರಿಶುದ್ಧತೆಯನ್ನ ಹೊಂದಲಿಕ್ಕೆ ಇರ್ತಕ್ಕಂತಹ ಮಾರ್ಗಗಳು ಇವು ಸರಿಯಾದ ಮಾರ್ಗ. ಓಕೆ, ಇವನ್ನಲ್ಲದೆ ನಾವೇನಾದ್ರೂ ಬೇರೆ ಫಾಲೋ ಮಾಡಿದ್ರೆ ಅದು ಸರಿಯಲ್ಲದ ಮಾರ್ಗ. ಓಕೆ, ಇವನ್ನ ಯಥಾರ್ಥವಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೋಬೇಕು. ಓಕೆ, ಅದೇ ತರ ನೆಕ್ಸ್ಟ್ 3 ಬರ್ತಾವಲ್ಲ,
ಈ ಮಗ್ಗ ಜ್ಞಾನದರ್ಶನ, ಮತ್ತೆ ಪಟಿಪದ ಜ್ಞಾನದರ್ಶನ, ಮತ್ತೆ ಕೊನೆಯದು ಜ್ಞಾನದರ್ಶನ. ಇವು ಮೂರಿದವಲ್ಲ, ಇವು ಪರಿಶುದ್ಧತೆಯ ಜ್ಞಾನಗಳು. ಓಕೆ, ಮತ್ತೆ ಅವು ಆ ಜ್ಞಾನದ ದರ್ಶನ ನಮ್ಮ ಅನುಭವಕ್ಕೆ ಬರ್ತದೆ. ಓಕೆ, ಅದನ್ನ ಹೇಳ್ತೀನಿ ನೆಕ್ಸ್ಟ್ ಹೇಗೆ ಅಂತ. ಮೊದಲನೇದು ಸಂವತ್ಸರ ಜ್ಞಾನ ಅಂತ. ವಿಪස්සನ ಜ್ಞಾನದಲ್ಲಿ ಮೂರನೇದು ಸಂವತ್ಸರ ಜ್ಞಾನ ಹೇಳಿದೆ ಅಲ್ವಾ. ಸಂವತ್ಸರ ಜ್ಞಾನ ಅಂತಂದ್ರೆ ಗ್ರಹಿಸ್ತಕ್ಕಂಥದ್ರಲ್ಲಿ ಏನನ್ನ ಗ್ರಹಿಸ್ತೀವಿ ನಾವು? ಈಗ ಧ್ಯಾನ ಮಾಡ್ಬೇಕಾದ್ರೆ ನೀವು ಉಸಿರು ನೋಡ್ತಾ ಇರಲ್ಲ, ಡೀಪಾಗಿ ನೋಡಿ 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 ಅಂತ ಹೇಳಿದೆ. ಚಿತ್ತ ವಿಶುದ್ಧಿ ಮಾಡ್ಬೇಕಾದ್ರೆ ಅದನ್ನ ಡೀಪಾಗಿ ನೋಡಿ 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 ಡೀಪಾಗಿ ನೋಡ್ತಾ ಇರ್ಬೇಕಾದ್ರೆ ಅದರಲ್ಲಿ ಏನಾಗ್ತದೆ? ಅದರ ಅನಿತ್ಯ, ದುಃಖ, ಅನಾತ್ಮ ನಮ್ಮ ಅರಿವಿಗೆ ಬರ್ತದೆ ಅಲ್ವಾ. ಆ ಅನುಭವವನ್ನು ತಂದ್ಕೊಳ್ಳೋದಷ್ಟೇ ಅಲ್ಲ, ಇದು ಪಂಚಕಂದಗಳು ಕೂಡ ಎಲ್ಲವೂ ಅನಿತ್ಯ, ದುಃಖ, ಅನಾತ್ಮ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರ್ತದೆ. ಇದನ್ನ ಭೂತಕಾಲದಲ್ಲಿ, ಮತ್ತೆ ಭವಿಷ್ಯತ್ ಕಾಲದಲ್ಲಿ, ಮತ್ತೆ ವರ್ತಮಾನ ಕಾಲದಲ್ಲಿ, ಈ ಮೂರೂ ಸಂದರ್ಭಗಳಲ್ಲೂ ಕೂಡ ಯಥಾರ್ಥವಾಗಿ ಇದೇ ಅನಿತ್ಯ, ದುಃಖ, ಅನರ್ಥವೇ ಅಂತಕ್ಕಂಥದ್ದನ್ನ ನಾವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಮಗ್ಗ ದರ್ಶನದಲ್ಲಿ ಅದು 8 ಅಷ್ಟಕಲಾಪಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಷ್ಟಕಲಾಪಗಳಲ್ಲಿ ಅದು ಒಳಗಿರ್ಬೋದು, ಹೊರಗಿರ್ಬೋದು, ಅಂದ್ರೆ ದೇಹದ ಒಳಗಿರ್ಬೋದು, ಹೊರಗಿರ್ಬೋದು. ಅದು ಸ್ಥೂಲವಾಗಿರ್ಬೋದು ಅಥವಾ ಸೂಕ್ಷ್ಮವಾಗಿರ್ಬೋದು, ಅಥವಾ ಕೀಳಾಗಿರ್ಬೋದು ಅಥವಾ ಉತ್ತಮವಾಗಿರ್ಬೋದು, ಹತ್ತಿರ ಇರ್ಬೋದು ಅಥವಾ ದೂರ ಇರ್ಬೋದು. ಈ 8 ಅಷ್ಟಕಲಾಪಗಳನ್ನ ಪ್ಲಸ್ ಈ ಭೂತ, ಭವಿಷ್ಯತ್ ಮತ್ತೆ ವರ್ತಮಾನ 3 ಈ ರೀತಿ 11 ಭಾಗಗಳಾಗಿ ಭೌತಿಕ ಧ್ಯಾನ ವಸ್ತುವನ್ನಾಗಿ ಅದು ಅಶಾಶ್ವತ ಆಗಿರ್ತಕ್ಕಂಥದ್ದು ದುಃಖವನ್ನು ತರ್ತದೆ ಅಂತಕ್ಕಂಥದ್ದನ್ನ ನಾವು ಅರಿತಾ ಹೋಗ್ತೀವಿ. ಅದು ಸರಿಯಾದ ಮಾರ್ಗದ ದರ್ಶನ. ಓಕೆ, ಒಳಗಿರ್ಲಿ ಹೊರಗಿರ್ಲಿ, ಸ್ಥೂಲವಾಗಿರ್ಲಿ ಸೂಕ್ಷ್ಮವಾಗಿರ್ಲಿ, ಕೀಳಾಗಿರ್ಲಿ ಉತ್ತಮವಾಗಿರ್ಲಿ, ಹತ್ತಿರ ಇರಲಿ ದೂರ ಇರಲಿ, ಭೂತಕಾಲದಿರಲಿ ಭವಿಷ್ಯತ್ ಕಾಲದಿರಲಿ ವರ್ತಮಾನ ಕಾಲದಿರಲಿ, ಇವಿಷ್ಟು ಕೂಡ ಅನಿತ್ಯವೇ, ದುಃಖವನ್ನು ತರ್ತಕ್ಕಂಥವೇ, ಅವು ಅನಾತ್ಮವೇ. ಅವು ಯಾವುದು ಸಜೀವ ಅಂದ್ರೆ ಜೀವ ಇರ್ತಕ್ಕಂತಹದ್ದಾಗ್ಲಿ, ಜೀವ ಇಲ್ಲದೆ ಇರ್ತಕ್ಕಂಥದ್ದಾಗ್ಲಿ, ಅದಕ್ಕೂ ಕೂಡ ಇದು ಅನ್ವಯ ಆಗ್ತದೆ. ಜೀವ ಇರಲಿ, ಜೀವ ಇಲ್ಲದೆ ಇರಲಿ, ಈ ಅಷ್ಟಕಲಾಪಗಳು ಬದಲಾಗ್ತಾ ಇದ್ದಾವೆ. ಈ ಮೂಲ ಧಾತುಗಳು, ಈ ಬದಲಾವಣೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ಸಂವತ್ಸನ ಜ್ಞಾನ ಕಂಪ್ಲೀಟ್ ಆಗಿ ಉದಯ ಆಗುತ್ತೆ. ಆ ಸಂವತ್ಸನ ಜ್ಞಾನವನ್ನ ಅದೇ ಕಂಟಿನ್ಯೂ ಮಾಡ್ತು ಅಂತಂದ್ರೆ ನಮ್ಮಲ್ಲಿ ಅಂತರ್ದೃಷ್ಟಿಯ ಜ್ಞಾನ ಉದಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತರ್ದೃಷ್ಟಿಯ ಜ್ಞಾನದಲ್ಲಿ ಏನೇನು ಬರ್ತವೆ? ಅಂತರ್ದೃಷ್ಟಿಯ ಜ್ಞಾನದಲ್ಲಿ ಈ ನಿಮಿತ್ತಗಳು ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ನಿಮಿತ್ತಗಳು ಅಂದ್ರೆ ಧ್ಯಾನದಲ್ಲಿ ಪಂಚನಿರ್ವಾಣಗಳೆಲ್ಲ ಹೋದ್ಮೇಲೆ, ನಮ್ಮ ದೃಷ್ಟಿಕೋನಗಳೆಲ್ಲ ಹೋದ್ಮೇಲೆ ನಮ್ಮಲ್ಲಿ ಬೆಳಕು ಬರ್ಬೋದು. ಬೆಳಕಿನ ರೂಪದಲ್ಲಿ ಯಾವ್ದಾದ್ರು ಒಂದು ಇದು ಬರ್ಬೋದು ಧ್ಯಾನದಲ್ಲಿದ್ದಾಗ, ಅಥವಾ ನಮ್ಮ ರೂಪವೇ ನಮ್ಮ ಮುಂದೆ ಬರ್ಬೋದು, ಪ್ರತಿರೂಪ ತರ ಜ್ಞಾನ ಬರ್ಬೋದು, ಪ್ರೀತಿ, ಸುಖ, ಶ್ರದ್ಧೆ, ಈ ತರ ಸುಮಾರು ಬೇರೆ ಬೇರೆ ವಸ್ತು ರೀತಿಯಲ್ಲಿ ನಮ್ಮ ಕಣ್ಣು ಮುಂದೆ ಒಂದು ಆಕಾರ ಇರ್ಬೋದು ಅಥವಾ ಒಂದು ಬೆಳಕಿರ್ಬೋದು, ಈ ತರ ಬರ್ತಾವಲ್ಲ, ಅದನ್ನ ಅಂತರ್ದೃಷ್ಟಿಯ ಜ್ಞಾನದಲ್ಲಿ ನಾವು ಓದ್ತೀವಿ. ಬಟ್ ಅದಕ್ಕೂ ಕೂಡ ನಾವು ಅಂಟ್ಕೋಬಾರ್ದು. ಓಕೆ, ಅವು ನಿಮಿತ್ತಗಳು, ಅದು ಹೆಸರಲ್ಲೇ ಇದೆ ನಿಮಿತ್ತ, ಅದು ಕೇವಲ ನಿಮಿತ್ತ, ಬರ್ತದೆ ಹೋಗ್ತದೆ. ಅದಕ್ಕೆ ಅಂಟ್ಕೊಂಡ್ರೆ ನಾವು ಮತ್ತೆ ವಾಪಸ್ ಹೋಗ್ಬಿಡ್ತೀವಿ. ಸೊ ಅದನ್ನು ನಾವು ಅರ್ಥಕೊಂಡು, ಇದು ಕೂಡ ಚೇಂಜ್ ಆಗುತ್ತೆ, ಬದಲಾಗ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥಕೊಂಡು ನಮ್ಮ ಧ್ಯಾನವನ್ನು ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಪಟಿಪದ ಜ್ಞಾನದರ್ಶನ ವಿಶುದ್ಧಿ. ಪಟಿಪದ ಜ್ಞಾನದರ್ಶನ ವಿಶುದ್ಧಿಯಲ್ಲಿ ಏನಾಗ್ತದೆ? ಪಟಿಪದ ಅಂತಂದ್ರೆ ಮಾರ್ಗ, ಪಟಿಪದ ಅಷ್ಟಾಂಗ ಮಾರ್ಗ ಅಂತ ನಾವು ಹೇಳ್ತೀವಲ್ಲ, ಪಟಿಪದ ಜ್ಞಾನ, ಅದರಲ್ಲಿ ಸಂಪೂರ್ಣವಾಗಿ ನಮಗೆ ಅರಿವಾಗುತ್ತೆ. ಎಲ್ಲಾ ವಿಚಾರಗಳ ಬಗ್ಗೆ ಅರಿವು ಬರ್ತದೆ. ಅರಿವು ಬಂದಾದ್ಮೇಲೆ ನಾವು ಪರಿಶೀಲನೆಯ ಕೆಪಾಸಿಟಿ, ಅದನ್ನ ಪರಿಶೀಲಿಸ್ತೀವಿ. 3 ಸ್ಟೇಜ್ಗಳು ಒಟ್ಟಿಗೆ ಆಗ್ತದೆ ಇದರಲ್ಲಿ. ಒಂದು, ಎಲ್ಲ ವಸ್ತುಗಳ ಮೇಲೆ, ಸಜೀವ ಮತ್ತು ನಿರ್ಜೀವ ವಸ್ತುಗಳ ಮೇಲೆ ನಮಗೆ ಅರಿವು ಬರ್ತದೆ, ಅದನ್ನು ಪರಿಶೀಲನೆ ಮಾಡ್ತೀವಿ. ಮತ್ತೆ ಪರಿಶೀಲನೆ ಮಾಡಾದ್ಮೇಲೆ ಇದು ಹಿಡಿದುಕೊಳ್ಳಿಕ್ಕೆ ಯೋಗ್ಯ ಅಲ್ಲ ಅಂತ ಅಂದ್ಬಿಟ್ಟು ಪರಿತ್ಯಾಗ ಮಾಡ್ತೀವಿ. ಇದನ್ನ ಬಿಟ್ಬಿಡಿ ಅಂತ ಅಂದ್ಬಿಟ್ಟು. ಓಕೆ, ಅದನ್ನ ನಾವು ಪರಿಪೂರ್ಣಗೊಳಿಸ್ತಕ್ಕಂಥದ್ದು ಪಟಿಪದ ಜ್ಞಾನದರ್ಶನ. ಇದರಲ್ಲಿ ವಿಪස්සನ ಜ್ಞಾನದ ಹಂತಗಳು ಕೂಡ ಬರ್ತವೆ. ಯಾವ್ಯಾವುದು ವಿಪස්සನದಲ್ಲಿ ನಾನು 16 ಹೇಳಿದೆ ಅಲ್ವಾ, ಇದರಲ್ಲಿ ಬರ್ತಕ್ಕಂಥದ್ದು 4ರಿಂದ 11ರವರೆಗೆ. ಅಂದ್ರೆ ಉದಯಭ್ಯ ಜ್ಞಾನ, ಆರಿಜಿನ್ ಮತ್ತೆ ಸೆಸೇಷನ್ ಆಗ್ತಕ್ಕಂತಹ ಜ್ಞಾನ ಉತ್ಪತ್ತಿ ಆಗುತ್ತೆ. ಭಂಗ ಜ್ಞಾನ ಅಂತಂದ್ರೆ ವ್ಯಯ ಜ್ಞಾನ, ನಶಿಸ್ತಕ್ಕಂತಹ ಒಂದು ಯಾವ ತರ ನಶಿಸ್ತಾ ಇದೆ, ನಮ್ಮ ದೇಹ ನಶಿಸ್ತಾ ಇದೆ ಅಲ್ವಾ, ಪ್ರತಿ ಕ್ಷಣ
ಸುಮಾರು ಸೆಲ್ಸ್ ಸಾಯ್ತಾ ಇದ್ದಾವೆ, ನಮ್ಗೆ ವಯಸ್ಸಾಗ್ತಾ ಇದೆ. ಯಾವ ಥರ ನಶಿಸ್ತಾ ಇದೆ ಅಂತಕ್ಕಂತಹದ್ದು ನಮ್ಮ ಅರಿವಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಭಯಜ್ಞಾನ, ಆಧೀನವ ಜ್ಞಾನ, ನಿಬ್ಬಾಣುಪಸನ ಜ್ಞಾನ, ಅಸಮಾಧಾನ ಸ್ಥಿತಿ, ಓಕೆ, ಮತ್ತು ಮುಕ್ತಿಯ ಬಯಕೆಯ ಜ್ಞಾನ, ಪ್ರತಿಫಲನೆ ಮತ್ತು ಸಂಖಾರ, ಇವುಗಳ ಜ್ಞಾನ ಕಂಪ್ಲೀಟಾಗಿ ನಮಗೆ ಒಂದೊಂದಾಗಿ ತೆರ್ಕೊಳ್ತಾ ಹೋಗ್ತವೆ, ತಾನಾಗೆ ತೆರ್ಕೊಳ್ತಾ ಹೋಗ್ತವೆ. ನಾವೇನು ಮಾಡಬೇಕಾಗಿಲ್ಲ, ನಾವು ಜಸ್ಟ್ ಅದನ್ನು ಧ್ಯಾನವನ್ನು ಕಂಟಿನ್ಯೂ ಮಾಡಬೇಕು, ತಾನಾಗೇ ಇವೆಲ್ಲ ತೆರ್ಕೊಳ್ತಾ ಹೋಗ್ತವೆ. ಕೊನೆಗೆ ಸತ್ಯದ ಹೊಂದಿಕೆಯ ಜ್ಞಾನ ಅಂತ ಅಂದ್ಬಿಟ್ಟು ಕೊನೆಗೆ ಒಂದು ಬರ್ತದೆ, ಅದು ನಮ್ಮ ಅರಿವು ಬರ್ತದೆ. ಆ ಹಂತಕ್ಕೆ ಹೋದಾಗ ನಮಗೆ ನಿಜವಾದ ಜ್ಞಾನದ ದರ್ಶನ ಆಗುತ್ತೆ. ಅದು ಜ್ಞಾನ ದರ್ಶನ ವಿಶುದ್ಧಿ. ಜ್ಞಾನ ದರ್ಶನ ವಿಶುದ್ಧಿ ಅಂದ್ರೆ ಏನು ಅಂತಂದ್ರೆ, ಈ ಜ್ಞಾನ ದರ್ಶನ ವಿಶುದ್ಧಿಯಲ್ಲಿ ಏನಾಗ್ತದೆ, ನಮಗೆ 4 ಅರಿಯ ಸತ್ಯಗಳ ಅನುಭವ ಆಗ್ತದೆ. ದುಃಖ ಸತ್ಯ, ದುಃಖಕ್ಕೆ ಕಾರಣ ಸತ್ಯ, ದುಃಖದ ಅಂತ್ಯ ಸತ್ಯ, ಮತ್ತೆ ಅದಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಮಾರ್ಗದ ಸತ್ಯದ ಅನುಭವ ಆಗ್ತದೆ. ಆ ಅನುಭವ ಬರ್ಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಏನಾಗ್ತೀವಿ, ಸ್ವತಃಪನ್ನರಾಗ್ತೀವಿ, ಸಗದಗಾಮಿಗಳಾಗ್ತೀವಿ, ಅನಾಗಾಮಿಗಳಾಗ್ತೀವಿ, ಅನಂತರಾಗ್ತೀವಿ. ಇಲ್ಲ, ಇವೆಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೆ ಆಗ್ತದೆ. ಓಕೆ, ಅನಂತರ ಅಂತಾರಲ್ಲ, ಅವೆಲ್ಲರೂ ಕೂಡ ಈ ಸ್ಟೇಜ್ನ ದಾಟ್ಬಿಡನೆ ಅನಂತರ ಆಗೋದು. ಓಕೆ, ಒಂದೊಂದಾಗೆ ಇವೆಲ್ಲ ಜ್ಞಾನಗಳ ದರ್ಶನ ಆಗ್ತಾ ಹೋಗ್ತದೆ. ಸ್ವತಃಪನ್ನ ಆದಾಗ 4 ಮಗ್ಗಗಳು, 4 ಫಲಗಳು ಬರ್ತದೆ. ಟೋಟಲ್ 8. ಓಕೆ, 4 ಮಗ್ಗ, 4 ಫಲ, ಟೋಟಲ್ 8. ಯಾರು ಬೋಧಿಯನ್ನ ಎಂಟ್ರಾಗ್ತಾರೆ ಅಥವಾ ಬೋಧಿಯನ್ನ ಪ್ರಾಪ್ತಿ ಮಾಡ್ಕೊತಾರೆ, ಅವರಲ್ಲಿ ಈ ಮಗ್ಗ ಫಲಗಳು ಉತ್ಪತ್ತಿ ಆಗ್ತವೆ. ಮಾರ್ಗ ಮತ್ತು ಫಲಗಳು, ಸ್ವತಃಪನ್ನ, ಸಗದಗಾಮಿ, ಅನಾಗಾಮಿ ಮತ್ತೆ ಅನಂತ. ಸ್ವತಃಪನ್ನ ಅಂದ್ರೆ ನಾನು ಆಗಲೇ ಹೇಳಿದೆ, 3 ಸಂಕೋಲೆಗಳನ್ನು ನಾಶ ಮಾಡಿದಂಥವ್ರು. ಮತ್ತೆ ಸಗದಗಾಮಿ ಅಂದರೆ 5 ಸಂಕೋಲೆಗಳನ್ನು, 3 ಸಂಕೋಲೆಗಳನ್ನ ಕಂಪ್ಲೀಟ್ ನಾಶ, 2 ಸಂಕೋಲೆಗಳನ್ನು ಸೂಕ್ತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತದೆ. ಮತ್ತೆ ಅನಾಗಾಮಿ ಸ್ಟೇಜಲ್ಲಿ 5 ಸಂಕೋಲೆಗಳನ್ನು ಕಂಪ್ಲೀಟ್ ಆಗಿ ನಾಶ ಮಾಡೋದು. ಮತ್ತೆ ಅನಂತ 4ನೇ ಸ್ಟೇಜಲ್ಲಿ ಕಂಪ್ಲೀಟ್ ಆಗಿ ಎಲ್ಲ 10 ಸಂಕೋಲೆಗಳನ್ನು ಕಂಪ್ಲೀಟ್ ಆಗಿ ನಾಶ ಮಾಡ್ತಕ್ಕಂಥದ್ದು. ಓಕೆ, ಈ ಜ್ಞಾನ ಯಾವಾಗ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ, ಆಗ ನಾವು ನಿಬ್ಬಾಣವನ್ನು ಅಂದರೆ ಫಲಜ್ಞಾನದ ರೂಪದಲ್ಲಿ ನಿಬ್ಬಾಣವನ್ನು ನಾವು ಪಡ್ಕೊಳ್ತೀವಿ. ಇವೆಷ್ಟು 7 ಹಂತಗಳಿದಾವಲ್ಲ, ಇವನು ಯಾವನ್ನೂ ಕೂಡ ನಾವು ಬೈಪಾಸ್ ಮಾಡ್ಲಿಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಈ ಸೀರಿಯಲ್ ಆಡಲ್ಲೇ ಒಂದಾದ್ಮೇಲೊಂದು ಹೋಗ್ಬೋದು. ಓಕೆ, ಡೈರೆಕ್ಟ್ ಆಗಿ ನಾವು ನಿಬ್ಬಾಣವನ್ನು ಪಡಲಿಕ್ಕೆ ಆಗೋದಿಲ್ಲ. ಓಕೆ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗ್ತಕ್ಕಂಥದ್ದು. ಇಷ್ಟನ್ನ ಹೇಳ್ತಾರೆ. ಆಗ ಸಂತ ಯಾರು ಸಾರಿಪುತ್ತ ಪಂತೇಜಿಗೆ ಯಾರು ಹೇಳಿದ್ದು, ಮಂತಾನಿ ಪುತ್ತ ಪಂತೇಜಿಯವರು ಹೇಳ್ತಾರೆ. ಆಗ ಸಾರಿಪುತ್ತ ಪಂತೇಜಿಯವರು ತುಂಬ ಖುಷಿ ಆಗ್ತಾರೆ. ತುಂಬ ಸರಿಯಾಗಿ ನೀವು ಹೇಳಿದ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಅವರು ಕೇಳ್ತಾರೆ, ಯಾರು ಮಂತಾನಿ ಪುತ್ತ ಪಂತೇಜಿಯವರು ಕೇಳ್ತಾರೆ, ಹೌದು ಪಂತೇಜಿಯವರೇ, ತಮ್ಮ ಪರಿಚಯ ಆಗಲಿಲ್ಲ ನನಗೆ ಆಯುಷ್ಮಂತರೇ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಸಾರಿಪುತ್ತ ಪಂತೇಜಿಯವರು ಹೇಳ್ತಾರೆ, ನನ್ನ ಹೆಸರು ಉಪತಿಸ್ಸ, ಆದರೆ ನನ್ನ ಸಾರಿಪುತ್ತ ಅಂತ ಅಂದ್ಬಿಟ್ಟು ಗುರುತಿಸ್ತಾರೆ ಅಂತ ಹೇಳ್ತಾರೆ. ಉಪತಿಸ್ಸ ಅವರ ಮೂಲ ಹೆಸರು. ಸಾರಿಪುತ್ತ ಬಂತೇಜಿ ಆಗೋದಕ್ಕೂ ಮುಂಚೆ ಅವರ ಉಪತಿಸ್ಸ, ಒಬ್ಬ ತುಂಬ ಆಗರ್ಭ ಶ್ರೀಮಂತ. ಬಂತೇಜಿ ಆದಮೇಲೆ ಅವ್ರನ್ನ ಸಾರಿಪುತ್ತ ಅಂತ ಅಂದ್ಬಿಟ್ಟು ಕರೀತಾ ಇರ್ತಾರೆ. ಓಕೆ, ಭಗವಾನ್ ಪುತ್ರ ನಾಮಕರಣ ಮಾಡಿರ್ತಾರೆ. ಸಾರಿಪುತ್ತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಅವರು ಕಾಲು ಹಿಡ್ಕೊಂಡು ತುಂಬ ಗೌರವದಿಂದ, ಅಯ್ಯೋ ಮೊದಲೇ ಯಾಕೆ ಹೇಳಲಿಲ್ಲ, ನೀವು ಹೇಳಿದರೆ ನಾನು ಇಷ್ಟೆಲ್ಲ ಚರ್ಚೆನೆ ಮಾಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಇಲ್ಲ, ನಾವು ಚರ್ಚೆಯನ್ನು ಮಾಡಬೇಕಾಗ್ತದೆ. ಅರ್ಹಂತರು ಈ ವಿಚಾರಗಳು ಅವ್ರಿಗೆ ಅಗತ್ಯ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ಅವರು ಅರ್ಹಂತರು ಎಲ್ಲ ಕ್ಲೇಶಗಳನ್ನು ನಾಶ ಮಾಡ್ಕೊಂಡಿದ್ದಾರೆ, ಬೋಧಿಯನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಚರ್ಚೆ ಮಾಡ್ತಕ್ಕಂತಹ ಅವಶ್ಯಕತೆ ಅವ್ರಿಗಿಲ್ಲ. ಆದರೂ ಕೂಡ ಈ ಥರದ ಚರ್ಚೆಗಳನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರು ಅಂದರೆ, ಅದರಿಂದ ಬೇರೆಯವರಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇದ್ರು. ಬೇರೆಯವರ ಅನುಕೂಲಕ್ಕೋಸ್ಕರ ಈ ಥರದ ಚರ್ಚೆಗಳು ಆಗಬೇಕು ಅಂತ ಅಂದ್ಬಿಟ್ಟು ಸಾರಿಪುತ್ತ ಪಂತೇಜಿಯವರು ಹೇಳ್ತಾರೆ. ಆಗ ಅವರು ಹೆಚ್ಚು ಗೌರವ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡ್ತಾರೆ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಶುದ್ಧಿ ಮಗ್ಗ ಅಥವಾ ರಥವಿನೀತ ಸೂತ್ರದ ಪ್ರವಚನವನ್ನು